ಯತ್ಪಾದಂ ಯೋಗಿವರ್ಯಾ ಮುನಿಕುಲಸಹಿತಾ ಭಕ್ತಿಯುಕ್ತಾ ಭಜಂತೆ ತಂ ಶ್ರೀಮದ್ವಿಷ್ಣುತೀರ್ಥಂ ಸುಖಮುನಿದಯಿತಂ ಮದ್ಗುರುಂ ಸನ್ನಮಾಮಿ. ದುರ್ವಾದಿಮತ್ತಮಾತಂಗಕಂಠೀರವ ಉದಾರಧೀಃ ವಿದ್ಯಾಶ್ರೀಧರಯೋಗೀಶಃ ಶ್ರೇಯಸೇ ಭೂಯಸೇಸ್ತು ಮೇ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಪರಮ ಪವಿತ್ರವಾದ ಪರಂಪರೆಯಲ್ಲಿ ಬಂದಂತಹ ಒಬ್ಬೊಬ್ಬ ಜ್ಞಾನಿಗಳು ಸಹಿತ ಮಹಾತಪಸ್ವಿಗಳು, ಶ್ರೇಷ್ಠ ಸದ್ಗುಣಗಳ ಖನಿ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆ ಶ್ರೀಮದ್ವ್ಯಾಸರಾಜ ಸಂಸ್ಥಾನವೇನಿದೆ, ಈ ಪರಂಪರೆಯ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಚೈತ್ರ ಕೃಷ್ಣ ಚತುರ್ದಶಿ, ತ್ರಯೋದಶಿ, ಚತುರ್ದಶಿ ಅಮಾವಾಸ್ಯೆಗಳ ದಿವಸ ಅವರ ಆರಾಧನೆ ನಡೀತದೆ. ಶ್ರೀರಂಗದಲ್ಲಿ ಅವರ ವೃಂದಾವನವಿದೆ. ಶ್ರೀ ಚಂದ್ರಿಕಾಚಾರ್ಯರಿಂದ 10ನೆಯವರು ಶೇಷಚಂದ್ರಿಕಾಚಾರ್ಯರು, ಶೇಷಚಂದ್ರಿಕಾಚಾರ್ಯರಿಂದ 10ನೆಯವರು ಶ್ರೀ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು. ಪರಮಾದ್ಭುತ ವ್ಯಕ್ತಿತ್ವದ, ದಿವ್ಯ ಪಾಂಡಿತ್ಯದ, ಶ್ರೇಷ್ಠ ಔದಾರ್ಯದ, ದಿವ್ಯ ಯೋಗ ಶಕ್ತಿಯ ಆಗರ ಶ್ರೀ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು. ಇವರ ಗುರುಗಳು ಶ್ರೀ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. ನಮ್ಮ ವ್ಯಾಸರಾಜ ಸಂಸ್ಥಾನದ ಭೂಷಾಮಣಿ, ವಿರಕ್ತ ಶಿಖಾಮಣಿಗಳು. ಸಮಾಜದ ಕುರಿತಾಗಿ ವ್ಯಾಸರಾಜ ಸಂಸ್ಥಾನದ ಕಾರ್ಯ ಏನು ಅನ್ನೋದನ್ನ ತೋರಿಸಿಕೊಟ್ಟಂತಹ ಮಹಾನುಭಾವರು. ನಮ್ಮಲ್ಲಿ 3 ಜನರು ಆ ರೀತಿಯಾದ ಮಹಾಸಂಪ್ರದಾಯವನ್ನು ಹಾಕಿಕೊಟ್ಟು ಹೋಗಿದ್ದಾರೆ. ಒಂದು ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಂಗಳವರು, ಚಂದ್ರಿಕಾಚಾರ್ಯರ ಪ್ರಶಿಷ್ಯರ ಶಿಷ್ಯರು, ರಾಮತೀರ್ಥರ ಶಿಷ್ಯರು. 2ನೆಯದು ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. 3ನೆಯದು ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು. ಸಮಾಜಕ್ಕೆ ತೊಂದರೆಯಾದಾಗ ಮಠದಲ್ಲಿದ್ದ ಸಂಪತ್ತಿನಿಂದ ಸಮಾಜವನ್ನು ರಕ್ಷಣೆ ಮಾಡಿದಂತಹ ಮಹಾನುಭಾವರು. ಸಮಾಜ ಮಠಕ್ಕೆ ಸಂಪತ್ತನ್ನು ನೀಡುತ್ತದೆ, ಆ ಸಂಪತ್ತಿನಿಂದ ಮತ್ತೆ ಸಮಾಜವನ್ನೇ ರಕ್ಷಣೆ ಮಾಡಬೇಕು ಅನ್ನುವ ಶ್ರೇಷ್ಠ ಸಂಪ್ರದಾಯವನ್ನು ತೋರಿಸಿಕೊಟ್ಟ ಮಹಾನುಭಾವರು. ದಿವಾನ ಪೂರ್ಣಯ್ಯನವರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಇವರಿಬ್ಬರ ಕಾಲದಲ್ಲೂ ಸಹಿತ ಮೈಸೂರಿಗೆ ದಿವಾನರಾಗಿರುತ್ತಾರೆ. ಟಿಪ್ಪು ಸುಲ್ತಾನ 1799ರಲ್ಲಿ ಸಾಯ್ತಾನೆ. ಆ ಸಂದರ್ಭದೊಳಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು 4 ವರ್ಷದ ಕೂಸು, ಕೇವಲ 4 ವರ್ಷದ ಕೂಸು. ಆಗ ದಿವಾನ ಪೂರ್ಣಯ್ಯನವರು ಬಹಳ ಮುತ್ಸದ್ದಿತನದಿಂದ ಬ್ರಿಟಿಷರ ಜೊತೆಯಲ್ಲಿ ಮಾತನಾಡಿ, ನೆರೆರಾಜ್ಯಗಳ ಜೊತೆಯಲ್ಲಿ ಮಾತನಾಡಿ, ಬ್ರಿಟಿಷರಿಗೆ ಸರಿಯಾದ ರೀತಿಯಲ್ಲಿ ಪತ್ರಗಳನ್ನು ಬರೆದು ವ್ಯವಹಾರ ಮಾಡಿ, ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅಜ್ಜಿ ಏನಿದ್ದರು ಲಕ್ಷ್ಮಮ್ಮಣ್ಣಿಯವರು, ಅವರನ್ನ ಮಹಾರಾಣಿಯ ಸ್ಥಾನದಲ್ಲಿ ಕೂಡಿಸ್ತಾರೆ. ಸಮಗ್ರ ಆಡಳಿತವನ್ನ ತಮ್ಮ ಕೈಯಲ್ಲಿ ತೆಗೆದುಕೊಳ್ತಾರೆ ಪೂರ್ಣಯ್ಯನವರು. ಮಾಧ್ವ ಬ್ರಾಹ್ಮಣರು, ಸೋಸಲೆ ವ್ಯಾಸರಾಜ ಮಠದ ಶಿಷ್ಯರು. ಮೈಸೂರು ಸಿಂಹಾಸನಕ್ಕೆ ಅದ್ವಿತೀಯವಾದ ನಿಷ್ಠೆ. ಆ ಸಿಂಹಾಸನದಲ್ಲಿ ಯಾರೇ ಕುಳಿತಿರಲಿ ಅವರ ಆಜ್ಞಾಧಾರಕರಾಗಿ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಪಾಲಿಸಿ ತೋರಿಸಿದವರು ಪೂರ್ಣಯ್ಯನವರು. ಲಕ್ಷ್ಮಮ್ಮಣ್ಣಿಯವರನ್ನ ಮಹಾರಾಣಿಯವರನ್ನಾಗಿ ಮಾಡಿದ್ದಾರೆ. ಸಮಗ್ರ ಆಡಳಿತವನ್ನ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಆಡಳಿತ ಕೈಯಲ್ಲಿ ತೆಗೆದುಕೊಂಡು ಲೋಲುಪತಿಯ ಜೀವನ ನಡೆಸೋದಿಲ್ಲ ಅವರು. ಮೈಸೂರಿನ ಸಮಗ್ರ ಪ್ರಾಂತದಲ್ಲಿ, ಆಗ ಕರ್ನಾಟಕವನ್ನ ಮೈಸೂರು ಅಂತ ಕರೀತಾ ಇದ್ರು, ಮೈಸೂರಿನ ಸಮಗ್ರ ಪ್ರಾಂತದೊಳಗಡೆಗೆ ಛತ್ರಗಳನ್ನು ಕಟ್ಟಿಸ್ತಾರೆ. ಯಾತ್ರಿಗಳಿಗಾಗಿ ಛತ್ರಗಳನ್ನು ಕಟ್ಟಿಸ್ತಾರೆ, ವಿದ್ಯಾರ್ಥಿಗಳಿಗಾಗಿ ಛತ್ರಗಳನ್ನು ಕಟ್ಟಿಸ್ತಾರೆ. ವಿದ್ಯಾರ್ಥಿಗಳು ಉಳಿದುಕೊಳ್ಳಲಿಕ್ಕೆ ವಿದ್ಯಾರ್ಥಿ ನಿಲಯಗಳವು. ಪ್ರತಿಯೊಬ್ಬರಿಗೂ ಶಾಲೆಯ ವ್ಯವಸ್ಥೆಯನ್ನ ಮಾಡ್ತಾರೆ, ಕೆರೆಗಳನ್ನು ಕಟ್ಟಿಸ್ತಾರೆ, ಕಾಲುವೆಗಳ ವ್ಯವಸ್ಥೆಯನ್ನ ಮಾಡ್ತಾರೆ. ಬಹಳ ಅದ್ಭುತವಾದ ರೀತಿಯೊಳಗೆ ಆಡಳಿತವನ್ನು ನಡೆಸ್ತಾರೆ ಪೂರ್ಣಯ್ಯನವರು. ಮುಮ್ಮಡಿ ಕೃಷ್ಣರಾಜ ಒಡೆಯವರಿಗೆ ಶಿಕ್ಷಣ ಕೊಡಿಸಬೇಕು ಅಂತ ದೇಶದ ಎಲ್ಲ ಕಡೆಯಿಂದ ಶ್ರೇಷ್ಠ ಪಂಡಿತರನ್ನ ಕರೆಸ್ತಾರೆ. ಆಗ ವ್ಯಾಸರಾಜ ಸಂಸ್ಥಾನದಲ್ಲಿ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರಿರ್ತಾರೆ. ಅದ್ಭುತ ಮಹಾತ್ಮ್ಯದ ತಪಸ್ವಿಗಳು ಶ್ರೀರಂಗದಲ್ಲಿರ್ತಾರೆ. ಪೂರ್ಣಯ್ಯನವರು ಸ್ವತಃ ತಾವೇ ಶ್ರೀರಂಗಕ್ಕೆ ಬಂದು ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರನ್ನ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಸೋಸಲೆ ಗ್ರಾಮವನ್ನು ಅವರಿಗೆ ರಾಜಮನೆತನದಿಂದ ದಾನವನ್ನ ಕೊಡಿಸ್ತಾರೆ. ಸೋಸಲೆಯಲ್ಲಿ ಮಠ ಇರಬೇಕು ಅಂತ ಹೇಳಿ, ಮೈಸೂರಿನಲ್ಲೇ ವಾಸ್ತವ್ಯ ಇರಬೇಕು ಅಂತ ಪೂರ್ಣಯ್ಯನವರು ಕೇಳ್ಕೊಳ್ತಾರೆ. ಆಗ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ,
ಕಾವೇರಿ ಹತ್ತಿರವಿದ್ದಾಗ ಕಾವೇರಿಯಿಂದ ದೂರ ಇರೋದು ಸಾಧ್ಯವಿಲ್ಲ, ನಾನು ಕಾವೇರಿಯ ತೀರದಲ್ಲಿರ್ತೇನೆ, ಅವಶ್ಯವಾಗಿ ರಾಜರಲ್ಲಿ ಪಾಠಕ್ಕೆ ಬರಬಹುದು ಅಂತ ಹೇಳಿ ಕಾವೇರಿಯ ತೀರದ ಸೋಸಲೆಯನ್ನ ಆರಿಸಿಕೊಳ್ತಾರೆ. ಸೋಸಲೆಯನ್ನೇ ಪ್ರಧಾನ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. ಸೋಸಲೆ ಬಹಳ ದೊಡ್ಡ ವಿದ್ಯಾಕೇಂದ್ರವಾಗಿ ನಿರ್ಮಾಣವಾಗ್ತದೆ. ಅನೇಕ ವರ್ಷಗಳ ಕಾಲ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತು ಅನೇಕ ಜನ ಇಲ್ಲಿ ಪಾಠಕ್ಕಾಗಿ ಬರ್ತಿರ್ತಾರೆ. ಹೀಗೆ ಸೋಸಲೆಗೆ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರನ್ನು ಕರೆದುಕೊಂಡು ಬಂದಿರ್ತಾರೆ. ಕೇರಳದಿಂದ, ಆಂಧ್ರದಿಂದ, ತಮಿಳುನಾಡಿನಿಂದ ಜಟ್ಟಿಗಳನ್ನ ಕರೆಸಿ, ರಾವುತರನ್ನ, ಮಾವುತರನ್ನ, ಎಲ್ಲ ತರಹದ ಕೌಶಲ ಇರೋ ಜನರನ್ನ ಕರೆಸಿ ಆ ಕೃಷ್ಣರಾಜ ಒಡೆಯರವರಿಗೆ ಶಿಕ್ಷಣವನ್ನು ಕೊಡಿಸಿರ್ತಾರೆ ಪೂರ್ಣಯ್ಯನವರು. 16 ವರ್ಷವಾದಾಗ ಮೇಜರ್ ಆಗಬಹುದು ಅಂತ ಆಗ ಬ್ರಿಟಿಷ್ ಸರ್ಕಾರದ ನಿಯಮ. ಹೀಗಾಗಿ ಅವರಿಗೆ 16 ವರ್ಷವಾದಾಗ ಅವರನ್ನ ರಾಜಸಿಂಹಾಸನದಲ್ಲಿ ಕೂಡಿಸ್ತಾರೆ ಪೂರ್ಣಯ್ಯನವರು. ಲಕ್ಷ್ಮಮ್ಮಣ್ಣಿಯವರಿಗೆ, ಮುಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಇದು ಅರಗಿಸಿಕೊಳ್ಳಲಿಕ್ಕಾಗದ ಆಶ್ಚರ್ಯ. ಸರಿಯಾಗಿ 50 ವರ್ಷಗಳ ಹಿಂದೆ ರಾಜಮನೆತನದಲ್ಲಿರುವ ಬಿರುಕುಗಳನ್ನು ನೋಡಿಕೊಂಡು, ಸಮಸ್ಯೆಗಳನ್ನು ನೋಡಿಕೊಂಡು ಹೈದರಾಲಿ ಸಿಂಹಾಸನವನ್ನ ಕಿತ್ತುಕೊಂಡಿದ್ದ. ಆ ಬಳಿಕ ಟಿಪ್ಪು ಸುಲ್ತಾನ ಆಳಿದ್ದ. ಈಗ ಟಿಪ್ಪು ಸುಲ್ತಾನ ಸತ್ತ ಬಳಿಕ ಸಮಗ್ರ ರಾಜಮನೆತನಕ್ಕೆ ರಕ್ಷಣೆಯಾಗಿ ನಿಂತು ಮುಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಶಿಕ್ಷಣವನ್ನ ಕೊಡಿಸಿ ಉತ್ತಮ ರಾಜನೀತಿಜ್ಞರನ್ನಾಗಿ ತಯಾರು ಮಾಡಿ ಇವತ್ತು ಸಿಂಹಾಸನದ ಮೇಲೆ ಕೂಡಿಸಿದ್ದಾರೆ. ಇವರ ನಿಸ್ವಾರ್ಥ ಸೇವೆಯನ್ನ, ನಿಷ್ಕಪಟ ಸೇವೆಯನ್ನ, ಆ ಸಿಂಹಾಸನಕ್ಕೆ ಇದ್ದ ನಿಷ್ಠೆಯನ್ನ ಕಂಡು ಬೆರಗಾಗಿ ಬಿಡುತ್ತದೆ ರಾಜಮನೆತನ. 1807ನೇ ಇಸವಿ ಆಗ ಪೂರ್ಣಯ್ಯನವರಿಗೆ ರಾಜಮನೆತನ 1 ವರ್ಷಕ್ಕೆ 10,000 ಚಿನ್ನದ ನಾಣ್ಯಗಳ ವರಮಾನವಿದ್ದಂತಹ ಸಮಗ್ರ ಯಳಂದೂರು ಗ್ರಾಮವನ್ನು ಪೂರ್ಣಯ್ಯನವರಿಗೆ ರಾಜಮನೆತನ ಕೊಡುತ್ತದೆ. 10,000 ಚಿನ್ನದ ನಾಣ್ಯಗಳು. ಬೇರೆ ಬೇರೆ ತರಹದ ಲೆಕ್ಕಗಳನ್ನು ಹೇಳ್ತಾರೆ. ಇವತ್ತಿನ ಲೆಕ್ಕದೊಳಗೆ 12 ಗ್ರಾಮು 14 ಗ್ರಾಮ ಸೇರಿದರೆ ಒಂದು ನಾಣ್ಯವಾಗ್ತಾ ಇದ್ದಂತಹ ಚಿನ್ನದ ನಾಣ್ಯ. ಅಂತಹ ಚಿನ್ನದ ನಾಣ್ಯ 1 ವರ್ಷಕ್ಕೆ 10,000 ಬರಬೇಕು. ಅಂದ್ರೆ ಇವತ್ತಿನ ಲೆಕ್ಕದೊಳಗೆ 1 ವರ್ಷಕ್ಕೆ 120ರಿಂದ 140 ಕೆಜಿ ಬಂಗಾರ. ಅಷ್ಟು ವರಮಾನವನ್ನ ಪೂರ್ಣಯ್ಯನವರೇ ಅನುಭವಿಸತಕ್ಕದ್ದು ಅಂತ ಔದಾರ್ಯದಿಂದ ರಾಜಮನೆತನ ನೀಡುತ್ತದೆ. ಆದರೆ ಪೂರ್ಣಯ್ಯನವರು ಹಣಕ್ಕಾಗಿ, ಸಂಪತ್ತಿಗಾಗಿ, ಅಧಿಕಾರಕ್ಕಾಗಿ ರಾಜಸೇವೆಯನ್ನು ಮಾಡಲಿಕ್ಕೆ ನಿಂತದ್ದಲ್ಲ. ಸಮಾಜಕ್ಕೆ ಒಳಿತಾಗಬೇಕು ಅನ್ನುವ ನಿಸ್ವಾರ್ಥ ಬುದ್ಧಿಯಿಂದ ಸೇವೆ ಮಾಡಲಿಕ್ಕೆ ನಿಂತವರು. ನಿಸ್ವಾರ್ಥ ಬುದ್ಧಿಯಿಂದ ರಾಜಮನೆತನ ಕೊಡಬೇಕಾದ್ದನ್ನ ಕೊಡ್ತು. ಅವರಿಗೆ ಭವ್ಯ ಅರಮನೆಗಳನ್ನು ಕಟ್ಟಿಸಿಕೊಡ್ತು. ಶ್ರೀರಂಗಪಟ್ಟಣದಲ್ಲೊಂದು ಅರಮನೆ ಇದೆ. ಇವತ್ತಿಗೂ ಬೆಂಗಳೂರಿನಲ್ಲಿ ಅರಮನೆ ಇದೆ. ಅದು ಪೋಸ್ಟ್ ಆಫೀಸಿಗಾಗಿ ಉಪಯೋಗಿಸಿಕೊಳ್ತಾರೆ. ಭವ್ಯವಾದಂತಹ ಕಟ್ಟಡ. ಅಂಥ ಅರಮನೆಗಳನ್ನು ಕಟ್ಟಿಕೊಡ್ತು. ರಾಜಮನೆತನ ಮಾಡಬೇಕಾದ್ದನ್ನ ಮಾಡಿತು. ಆದರೆ ಪೂರ್ಣಯ್ಯನವರು ತಾವು ಸಂಪತ್ತಿಗಾಗಿ ರಾಜಸೇವೆಯನ್ನ ಮಾಡಿದವರಲ್ಲ. ಇನ್ನು ಸಂಪತ್ತು ಬಂದ ಬಳಿಕ ಸಹಿತ ತಮ್ಮಲ್ಲಿದ್ದ ಸಂಪತ್ತನ್ನ ಬಡವರಿಗೆ ನೀಡುತ್ತಾರೆ, ಯೋಗ್ಯರಿಗೆ ನೀಡುತ್ತಾರೆ, ಎಲ್ಲ ಮಠಗಳ ಗುರುಗಳಿಗೆ ನೀಡುತ್ತಾರೆ. ಆದರೆ ತಮ್ಮ ಏನು ಗುರುಮಠವಿತ್ತು, ತಮ್ಮ ಏನು ಕುಲಗುರುಗಳಿದ್ದರು, ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು, ಅವರ ಬಳಿಗೆ ಬಂದು ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಳ್ತಾರೆ. 1809ನೇ ಇಸ್ವಿ ಜನವರಿ 22ನೇ ತಾರೀಕಿನ ತಾಮ್ರಶಾಸನಗಳು ಉಳಿದುಕೊಂಡಿವೆ ಇವತ್ತು. ಪೂರ್ಣಯ್ಯನವರು ಶ್ರೀಮದ್ ವ್ಯಾಸರಾಜ ಸಂಸ್ಥಾನಕ್ಕೆ ಮಾಡಿದಂತಹ ಸೇವೆ ಶಾಶ್ವತವಾಗಿ ಇತಿಹಾಸದಲ್ಲಿ ದಾಖಲಾಗಿದೆ. ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಬಳಿಗೆ ಬರ್ತಾರೆ. ಬಂದು ಮಠದೊಳಗೆ ಏನೆಲ್ಲ ಪದಾರ್ಥಗಳ ಬಳಕೆಯಾಗ್ತದೆ, ಸ್ವಾಮಿಗಳು ಕುಳಿತುಕೊಳ್ಳುವ ಮಣೆಯಿಂದ ಆರಂಭ ಮಾಡಿಕೊಂಡು, ದೇವರ ಪೆಟ್ಟಿಗೆಯಿಂದ ಆರಂಭ ಮಾಡಿಕೊಂಡು, ದೇವರ ಪೂಜೆಯಲ್ಲಿ ಉಪಯೋಗಿಸುವಂತಹ ಗಿಂಡಿ ಮತ್ತೊಂದು ಎಲ್ಲ ಪದಾರ್ಥಗಳಿಂದ ಆರಂಭ ಮಾಡಿಕೊಂಡು ಪ್ರತಿಯೊಂದನ್ನೂ ಬಂಗಾರದಲ್ಲಿ ಮಾಡಿಸಿ ಪೂರ್ಣಯ್ಯನವರು ದಾನ ಮಾಡ್ತಾರೆ. ದಿವ್ಯವಾದ ರತ್ನಗಳ ಕೆತ್ತನೆ ಇದ್ದ ಮಂಟಪವನ್ನು ಮಾಡಿಕೊಡ್ತಾರೆ. ಬೆಲೆ ಬಾಳುವಂತಹ ಆಭರಣಗಳನ್ನು ಕೊಡ್ತಾರೆ. ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲದಂತಹ ರತ್ನಗಳನ್ನು ಉಳ್ಳಂತಹ ಹಾರಗಳನ್ನ, ಪದಕಗಳನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡ್ತಾರೆ. ಇವತ್ತಿನ ಲೆಕ್ಕದಲ್ಲಿ ಹೇಳಬೇಕು ಅಂತಂದ್ರೆ ಸುಮಾರು 600-800 ಕೆಜಿ ಬಂಗಾರವನ್ನ ಒಂದೇ ಬಾರಿ ದಾನ ಮಾಡ್ತಾರೆ ಪೂರ್ಣಯ್ಯನವರು ಶ್ರೀಮದ್ ವ್ಯಾಸರಾಜ ಸಂಸ್ಥಾನಕ್ಕೆ. ಪೂರ್ಣಯ್ಯನವರಂತಹ ವ್ಯಕ್ತಿ ನಿಸ್ವಾರ್ಥತೆಯಿಂದ ದಾನ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸ್ವೀಕಾರ ಮಾಡತಕ್ಕಂತಹ ಗುರುಗಳು ಇನ್ನೆಷ್ಟು ಮಹಾಮಹಿಮರಾಗಿರಲಿಕ್ಕಿಲ್ಲ. ಅವರ ಮಹಾತ್ಮ್ಯ ಅಲ್ಲಿ ಅಡಕವಾಗಿರ್ತದೆ. ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ದಾನವನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ.
ಧನ್ಯಂಕರೋತಿ ತ್ವಾಂ ಸಿಂಧು ಧಾನ್ಯೀಕೃತ್ಯ ಸುವರ್ಣಕಂ. ತ್ರಿಕಾಲ ಜ್ಞಾನಿಗಳು, ಮುಂದಾಗುವುದನ್ನು ತಿಳಿದಿದ್ದವರು ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು. ಪೂರ್ಣಯ್ಯನವರೇ, ನೀವು ಬಂಗಾರವನ್ನ ಕೊಡ್ತಾ ಇದ್ದೀರಿ, ಈ ಬಂಗಾರ ಎಲ್ಲ ಅಕ್ಕಿ ಬೇಳೆ ಆಗಿಬಿಡುತ್ತೆ, ಧಾನ್ಯಗಳಾಗಿ ಬಿಡುತ್ತದೆ. ಬಂಗಾರವನ್ನ ಅಕ್ಕಿ ಬೇಳೆ ಮಾಡಿ ಸಿಂಧು ನಿಮ್ಮನ್ನ ಧನ್ಯರನ್ನಾಗಿ ಮಾಡ್ತದೆ ಅನ್ನುವ ಅರ್ಥದ ಶ್ಲೋಕವನ್ನು ಹೇಳ್ತಾರೆ. ಧನ್ಯಂ ಕರೋತಿ ತ್ವಾಂ ಸಿಂಧು ಧಾನ್ಯೀಕೃತ್ಯ ಸುವರ್ಣಕಂ. ತ್ವಾಂ ನಿನ್ನನ್ನ, ಸಿಂಧು ಧನ್ಯಂ ಕರೋತಿ ಸಿಂಧು ಧನ್ಯನನ್ನಾಗಿ ಮಾಡ್ತದೆ. ಹೇಗೆ? ಧಾನ್ಯೀಕೃತ್ಯ ಸುವರ್ಣಕಂ. ನೀವೇನು ಕೊಟ್ಟಿದ ಬಂಗಾರ ಮತ್ತೊಂದೆಲ್ಲ ಇದೆ, ಇವೆಲ್ಲವನ್ನ ಧಾನ್ಯವನ್ನಾಗಿ ಮಾಡಿ ನಿಮ್ಮನ್ನ ಧನ್ಯರನ್ನಾಗಿ ಮಾಡ್ತದೆ ಅಂತ. ಈ ಘಟನೆ ನಡೆದದ್ದು ಯಾವಾಗ? 1809 ಇಸ್ವಿ ಒಳಗೆ. ಮುಂದೆ ಸುಮಾರು 70 ವರ್ಷಗಳಾದ ಮೇಲೆ 1887 ಆಸುಪಾಸಿನೊಳಗೆ ಭೀಕರವಾದ ಕ್ಷಾಮ ಬರ್ತದೆ, ಬರಗಾಲ. ಏನು ಮೈಸೂರು ಪ್ರಾಂತ ಇರ್ತದೆ, ಆ ಮೈಸೂರು ಪ್ರಾಂತದಲ್ಲಿ ಮಳೆಯಾಗುವುದಿಲ್ಲ, ಬೆಳೆ ಇರುವುದಿಲ್ಲ, ಭೀಕರವಾದ ಕ್ಷಾಮ ಆವರಿಸಿ ಬಿಡುತ್ತದೆ. ಆಗ ನಡೆಯುವ ಘಟನೆಯನ್ನ ತಿಳಿದು ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ಹೇಳಿರ್ತಾರೆ. ಆಗ ಆ ಕ್ಷಾಮ ಬಂದಾಗ ನಮ್ಮ ವ್ಯಾಸರಾಜ ಸಂಸ್ಥಾನದೊಳಗೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರಿರ್ತಾರೆ. ನೋಡ್ರಿ, ಧನ್ಯಂ ಕರೋತಿ ತ್ವಾಂ ಸಿಂಧು, ನಿಮ್ಮನ್ನ ಧನ್ಯರನ್ನಾಗಿ ಮಾಡ್ತದೆ ಸಿಂಧು ಅಂತ ಹೇಳಿದ್ರು. ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಬಂದಿರ್ತಾರೆ. ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವಿದ್ಯಾಕಾಂತ ತೀರ್ಥರು, ವಿದ್ಯಾಕಾಂತ ತೀರ್ಥರ ಶಿಷ್ಯರು ವಿದ್ಯಾನಿಧಿ ತೀರ್ಥರು, ವಿದ್ಯಾನಿಧಿ ತೀರ್ಥರ ಶಿಷ್ಯರು ವಿದ್ಯಾಪೂರ್ಣ ತೀರ್ಥರು, ಆ ವಿದ್ಯಾಪೂರ್ಣ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ನಿರ್ಯಾಣವನ್ನು ಹೊಂದದ್ದು 1812 ಇಸ್ವಿ ಒಳಗೆ. ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಪಟ್ಟಕ್ಕೆ ಬಂದದ್ದು 1872 ಇಸ್ವಿ ಒಳಗೆ. ಅಂದರೆ 60 ವರ್ಷಗಳ ಅಂತರವಿದೆ. ಮುಂದೆ 60 ವರ್ಷಗಳ ನಂತರ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಬರ್ತಾರೆ. ಆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ನಿನ್ನನ್ನ ಧನ್ಯರನ್ನಾಗಿ ಮಾಡ್ತಾರೆ ಅಂತ ಅಲ್ಲಿ ಧನ್ಯಂ ಕರಿಷ್ಯತಿ ಅಂತ ಹೇಳುವುದಿಲ್ಲ ಅವರು, ಧನ್ಯಂ ಕರೋತಿ, ಮುಂದೆ ಧನ್ಯರನ್ನಾಗಿ ಮಾಡ್ತಾರೆ ಅಂತಲ್ಲ. ಮುಂದೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಬರ್ತಾರೆ, ಆ ಬಂಗಾರವನ್ನೆಲ್ಲ ಉಪಯೋಗಿಸಿ ಧಾನ್ಯವನ್ನು ತರಿಸಿ ರಕ್ಷಣೆ ಮಾಡ್ತಾರೆ ಸಮಾಜವನ್ನ. ಆ ಪುಣ್ಯ ಪೂರ್ಣಯ್ಯನವರಿಗೆ ಬರ್ತದೆ. ಆದರೆ ಪೂರ್ಣಯ್ಯನವರು ಏನು ಸಮರ್ಪಣೆ ಮಾಡಿದ್ದಾರೆ, ಆ ಸಮರ್ಪಣೆ ಮಾಡಿದಾಗ ಇದೇ ಕಾರಣಕ್ಕೆ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ಸ್ವೀಕಾರ ಮಾಡ್ತಾರೆ. ನೋಡಿ, ಮಹಾನುಭಾವರ ಚರ್ಯೆ ಎಷ್ಟು ಅದ್ಭುತವಾಗಿರ್ತದೆ. ಧನ್ಯಂ ಕರೋತಿ ತ್ವಾಂ ಸಿಂಧು, ನಿಮ್ಮನ್ನ ಧನ್ಯರನ್ನಾಗಿ ಮಾಡಿದ್ದಾರೆ ಅಂತ ವರ್ತಮಾನ ಕಾಲದ ಪ್ರಯೋಗವನ್ನು ಮಾಡ್ತಾರೆ. ಯಾಕೆ? ಮುಂದಾಗೋದು ನಿಶ್ಚಿತ, ಮುಂದಾಗೋದು ತಿಳಿದಿರ್ತದೆ ಮಹಾನುಭಾವರಾದ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ. ಶ್ರೇಷ್ಠ ಜ್ಞಾನಿಗಳು. ಅವರ ಆರಾಧನೆಯ ಸಂದರ್ಭದಲ್ಲಿ ಅವರ ಮಹಾತ್ಮ್ಯವನ್ನು ಕೇಳೋಣ. ಅದ್ಭುತ ತಪಸ್ವಿಗಳು. ಈಗ ಶ್ರೀ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಘಟನೆಗಳನ್ನು ನಿರೂಪಣೆ ಮಾಡ್ತಾ ಇದ್ದೇನೆ. ವಿದ್ಯಾಶ್ರೀ ಸಿಂಧು ತೀರ್ಥ ಶ್ರೀಪಾದಂಗಳವರು ಪಟ್ಟಕ್ಕೆ ಬಂದಿದ್ದಾರೆ. ಈಶ್ವರನಾಮ ಸಂವತ್ಸರ, ಧಾತುನಾಮ ಸಂವತ್ಸರಗಳಲ್ಲಿ ಘೋರವಾದ ಕ್ಷಾಮ ಆವರಿಸುತ್ತದೆ. ಇತಿಹಾಸದಲ್ಲಿ ಸಹಿತ ಆ ಕ್ಷಾಮದ ಬಗ್ಗೆ ಉಲ್ಲೇಖವಿದೆ. ಎಲ್ಲಿಯೂ ಮಳೆ ಇಲ್ಲ, ಬೆಳೆ ಇಲ್ಲ, ಜನ ಹಸಿವೆಯಿಂದ ಸಾಯುವಂತಹ ಪರಿಸ್ಥಿತಿ ಬಂದುಬಿಡುತ್ತದೆ. ಆಗ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ಮಠದಲ್ಲಿ ಏನೆಲ್ಲ ಬಂಗಾರವಿದೆ ಆ ಎಲ್ಲಾ ಬಂಗಾರ ಉಪಯೋಗಿಸೋಣ, ಎಲ್ಲಿ ಧಾನ್ಯವಿದೆ ಅಲ್ಲಿಂದ ಧಾನ್ಯವನ್ನು ತರೋಣ ಅಂತ ಹೇಳಿ. ಕೇರಳದ ಪ್ರಾಂತದೊಳಗೆ ಮಳೆ ಚೆನ್ನಾಗಿ ಆಗ್ತಾ ಇರ್ತದೆ, ಅಲ್ಲಿಂದ ಇಲ್ಲಿಗೆ ಪದಾರ್ಥಗಳು ಬರಬೇಕು. ಇಲ್ಲಿ ಕ್ಷಾಮ ಇವರಿಗೆ ಬೇಕಾಗಿದೆ, ಹೀಗಾಗಿ ಅಲ್ಲಿ ಬೆಲೆ 1ಕ್ಕೆ 2, 4 ಆಗಿ ಮಾಡ್ತಿರ್ತಾರೆ. ಈ ಮಧ್ಯದಲ್ಲಿ ಬ್ರಿಟಿಷರ ಚಾಣಾಕ್ಷ ನೀತಿ ಬೇರೆ. ಅವರಿಗೆ ಎಲ್ಲಿ ಲಾಭ ಆಗುತ್ತೆ, ಎಲ್ಲಿ ಹಣ ಇರ್ತದೆ ಅವರಿಗೆ ಬೇಕು. ಹೀಗಾಗಿ 1 ರೂಪಾಯಿ ವಸ್ತುವಿಗೆ 10 ರೂಪಾಯಿ ಬೆಲೆ ಹೇಳಿ ಮಾರಾಟ ಮಾಡಬೇಕು. ಯಾಕೆಂದ್ರೆ ಇವರಿಗೆ ಅವಶ್ಯಕತೆ ಇದೆ. ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ತಲೆ ಕೆಡಿಸಿಕೊಳ್ಳೋದಿಲ್ಲ. ಅವರು ತಮ್ಮ ಮಠದಲ್ಲಿದ್ದ, ತಮ್ಮ ಬಳಿ ಅಧ್ಯಯನ ಮಾಡ್ತಾ ಇದ್ದಂತಹ ಶ್ರೇಷ್ಠ ಜ್ಞಾನಿಗಳು, ಅಪ್ರತಿಮ ಮೇಧಾಶಕ್ತಿ, ಅದ್ಭುತವಾದ ವ್ಯವಹಾರ ಕೌಶಲ, ಭೀಮಸೇನಾಚಾರ್ಯರು ಅಂತ ಹೇಳಿ ಅವರನ್ನು ಕರೆದು ಅವರಿಗೆ ಪೂರ್ಣ ಹೊಣೆಗಾರಿಕೆಯನ್ನು ಕೊಡ್ತಾರೆ.
ನೀ ಹೋಗು, ಈ ಬಂಗಾರವನ್ನು ಉಪಯೋಗಿಸು, ಧಾನ್ಯಗಳನ್ನು ತೆಗೆದುಕೊಂಡು ಬಾ. ಇವರಿರೋದು ಸೋಸಲೆಯಲ್ಲಿ, ಮೈಸೂರು ಪ್ರಾಂತದ ಸೋಸಲೆಯಲ್ಲಿ. ಕೇರಳದಿಂದ ಪದಾರ್ಥಗಳು ಬರಬೇಕು, ಬೆಟ್ಟಗಳನ್ನು ಹಾದು ಬರಬೇಕು. ನೀವು ಮೈಸೂರು ಪ್ರಾಂತದಿಂದ ಯಾವ ಕಡೆಗೆ ಹೋದರೂ ಸಹಿತ ಬೆಟ್ಟವನ್ನು ಇಳಿದು ಹೋಗಬೇಕಾಗತ್ತೆ. ಕೇರಳಕ್ಕೆ ಹೋಗಬೇಕಾದ್ರೂ ಬೆಟ್ಟವನ್ನು ಇಳಿದು ಹೋಗಬೇಕು, ತಮಿಳುನಾಡಿಗೆ ಹೋಗಬೇಕಾದ್ರೂ ಬೆಟ್ಟವನ್ನು ಇಳಿದು ಹೋಗಬೇಕು. ಈ ಮಧ್ಯದಲ್ಲಿ ಕಳ್ಳರು, ದರೋಡೆಕಾರರು ಇವರ ಆಕ್ರಮಣ ಬಹಳ. ಆಗ ಭೀಮಸೇನಾಚಾರ್ಯರು ಗಾಡಿಗಳನ್ನು ಕಟ್ಟಿಕೊಂಡು ಇಲ್ಲಿಂದ ಹೊರಡುತ್ತಾರೆ. ರೈತರನ್ನೆಲ್ಲ ಕರೆದುಕೊಳ್ಬೇಕು. ಯಾರ್ಯಾರ ಹತ್ರ ಎಷ್ಟೆಷ್ಟು ಬಂಡಿಗಳಿರ್ತವೆ ಎಲ್ಲವನ್ನ ತೆಗೆದುಕೊಂಡು ಇರೋ ಬಂಗಾರವನ್ನು ಹೊತ್ತುಕೊಂಡು ತಾವು ಕೇರಳಕ್ಕೆ ಹೋಗ್ತಾರೆ. ಹೋಗಬೇಕಾದ್ರೆ ನಿರಂತರ ಗುರುಸ್ಮರಣೆ ಮಾಡಬೇಕು, ನಿರಂತರ ಗುರುಸ್ಮರಣೆ ಮಾಡಬೇಕು. ಅವರಿಗೆ ಒಂದು ವಿಶ್ವಾಸ ಇರ್ತದೆ, ಈ ಹಣದಿಂದ ಸಮಾಜದ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಗುರುಗಳು. ಸಾಯಲಿಕ್ಕೆ ಹೊರಟ ಸಮಾಜವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅನ್ನ ಇಲ್ಲ, ನೀರಿಲ್ಲ, ಹಾಹಾಕಾರವಿದೆ. ಹಾಹಾಕಾರವಿರುವ ಸಮಾಜದ ರಕ್ಷಣೆ ಮಾಡಲಿಕ್ಕೆ ಗುರುಗಳು ಹೊರಟಿದ್ದಾರೆ. ದೇವರಿಗೆ ಉಪಯೋಗಿಸುವ ಪದಾರ್ಥಗಳನ್ನು ತೆಗೆದುಕೊಟ್ಟು ಹೋಗಿ ಇದನ್ನ ಮಾರಿ ಧಾನ್ಯ ತೆಗೆದುಕೊಂಡು ಬಾ ಅಂತ ಆದೇಶ ಮಾಡ್ತಾ ಇದ್ದಾರೆ. ಅವರ ಸಂಕಲ್ಪ ಗಟ್ಟಿಯಾದದ್ದು ಅಂತ ಮನಸ್ಸಿನೊಳಗೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರ ಪಾದಸ್ಮರಣೆಯನ್ನ ಮಾಡ್ತಾ, ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನ ಮಾಡ್ತಾ, ಚಂದ್ರಿಕಾಚಾರ್ಯರ ಸ್ಮರಣೆಯನ್ನ ಮಾಡ್ತಾ ಭೀಮಸೇನಾಚಾರ್ಯರು ಹೋಗ್ತಾರೆ. ಸಾವಿರ ಸಾವಿರ ಗಾಡಿಗಳಲ್ಲಿ ಧಾನ್ಯಗಳನ್ನು ತರಬೇಕು. ಸುಮಾರು 1-1.5 ವರ್ಷಗಳ ಕಾಲ ಅಲ್ಲಿದ್ದುಕೊಂಡು ಧಾನ್ಯವನ್ನು ಕಳಿಸ್ತಾನೆ ಇರ್ತಾರೆ. ಸೋಸಲೆಗೆ ಎಲ್ಲ ಪದಾರ್ಥಗಳು ಬರಬೇಕು, ಯಾವ ಯಾವ ಹಳ್ಳಿಗೆ ಎಷ್ಟೆಷ್ಟು ಜನರಿಗೆ ಧಾನ್ಯ ಹೋಗಬೇಕು ಅಂತ ಹೇಳಿ ಸ್ವಯಂ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರ ನಿಂತು ಬಂದ ಜನರಿಗೆ ಮೂಟೆ ಮೂಟೆ ಅಕ್ಕಿ, ಮೂಟೆ ಮೂಟೆ ಬೇಳೆಗಳನ್ನು ಕೊಟ್ಟು ಕಳಿಸ್ತಿರ್ತಾರೆ. ಮೂಟೆ ಮೂಟೆ ಎಷ್ಟು ಪದಾರ್ಥಗಳು, ಅಕ್ಕಿ, ಬೇಳೆ, ರಾಗಿ, ಏನು ತಿನ್ನಲಿಕ್ಕೆ ಬೇಕಾದ ಪದಾರ್ಥಗಳಿವೆ ಎಲ್ಲವನ್ನ ಅಲ್ಲಿಂದ ಭೀಮಸೇನಾಚಾರ್ಯರು ಕಳಿಸಬೇಕು. ಇಲ್ಲಿ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಪ್ರತಿಯೊಬ್ಬರನ್ನ ಕರೆದು ಎಲ್ಲಿ ಯಾರು ಬಡವರಿದ್ದಾರೆ ಅವರನ್ನು ಹುಡುಕಿಸಿ ಕರೆಯಿಸಿ ಅವಶ್ಯಕವಿದ್ದಾಗ ತಾವೇ ಅಲ್ಲಿಗೆ ಹೋಗಿ ಅವರಿಗೆ ಅಕ್ಕಿ ಬೇಳೆಗಳನ್ನು ಕೊಟ್ಟು ಬರ್ತಿರ್ತಾರೆ. 1 ದಿವಸ, 2 ದಿವಸ, 1 ತಿಂಗಳು, 2 ತಿಂಗಳ ನಡೆದ ಘಟನೆ ಅಲ್ಲ. ಸುಮಾರು 1.5-2 ವರ್ಷಗಳ ಕಾಲ ನಿರಂತರವಾಗಿ ಇಡೀ ಪ್ರಾಂತಕ್ಕೆ ಪ್ರಾಂತವನ್ನ ಸಾಕಿ ಬಿಡುತ್ತಾರೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. ತಮ್ಮ ಮಠದಲ್ಲಿದ್ದ ಬಂಗಾರವನ್ನೆಲ್ಲ ಈ ಧಾನ್ಯಕ್ಕಾಗಿ ಉಪಯೋಗಿಸ್ತಾರೆ. ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ಹೇಳಿದ್ರು, ನೈರೋಮಾಂಚರವಾಗ್ತದೆ. ಧನ್ಯಂಕರೋತಿ ತ್ವಾಂ ಸಿಂಧು ಧಾನ್ಯೀಕೃತ್ಯ ಹಿರಣ್ಯಕಂ. ಬಂಗಾರವೆಲ್ಲ ಧಾನ್ಯವಾಗ್ತದೆ, ನೀನು ಧನ್ಯನಾಗ್ತೀಯ. ಸಿಂಧು ಬಂದು ಈ ಕೆಲಸವನ್ನ ಮಾಡ್ತದೆ ಅನ್ನುವ ಅರ್ಥದಲ್ಲಿ ಶ್ಲೋಕವನ್ನು ಹೇಳಿದ್ದರು ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು. ಇವತ್ತು ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಆ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರ ಆಶಯದಂತೆ ಅವರ ಅನುಗ್ರಹದಿಂದ ಸಮಗ್ರ ಬಂಗಾರವನ್ನ ಕೊಟ್ಟು ಧಾನ್ಯಗಳನ್ನ ತರಿಸಿ ಸಮಾಜವನ್ನ ಕಾಪಾಡಿ ಬಿಡ್ತಾರೆ. ಬರೀ ಬ್ರಾಹ್ಮಣರನ್ನಲ್ಲ, ಬರೀ ಒಂದು ವರ್ಗದ ಜನರನ್ನಲ್ಲ, ಯಾರು ಹಸಿವು ಅಂತ ಹೇಳಿ ಮಠದ ಮುಂದೆ ಬರ್ತಾರೆ ಅಂತಹವರಿಗೆ ತಿಂಗಳಿಗಾಗುವಷ್ಟು ಕೊಟ್ಟು ಕಳಿಸ್ತಾ ಇರಬೇಕು. ಈ ಘಟನೆಯಾದ ಬಳಿಕ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರನ್ನ ಆ ಹೆಸರಿನಿಂದ ಯಾರೂ ಕರೆಯೋದಿಲ್ಲ. ಅಕ್ಕಿ ಬೇಳೆ ಸ್ವಾಮಿಗಳು, ಅಕ್ಕಿ ಬೇಳೆ ಸ್ವಾಮಿಗಳು ಅಂತಾನೆ ಪ್ರಸಿದ್ಧರಾಗಿ ಬಿಡ್ತಾರೆ ಆ ಪ್ರಾಂತದೊಳಗೆ. ಅಕ್ಕಿ ಬೇಳೆ ಸ್ವಾಮಿಗಳು. ಯಾವ ಮಠಕ್ಕೆ ಹೋದ್ರೆ ಅಕ್ಕಿ ಸಿಗ್ತದೆ, ಯಾವ ಮಠಕ್ಕೆ ಹೋದ್ರೆ ಬೇಳೆ ಸಿಗ್ತದೆ, ಅಂಥವ್ರು ಅಕ್ಕಿ ಬೇಳೆ ಸ್ವಾಮಿಗಳು. ಸಮಾಜಕ್ಕೆ ತಮ್ಮ ಮಠದಲ್ಲಿದ್ದಂತಹ ಬಂಗಾರವನ್ನ ಕರಗಿಸಿ ಬಡವರ ಹೊಟ್ಟೆಗೆ ಅನ್ನವನ್ನ ನೀಡಿದ ಮಠ ಅದು ಶ್ರೀಮದ್ ವ್ಯಾಸರಾಜ ಸಂಸ್ಥಾನ. ಶ್ರೀಮದ್ ವ್ಯಾಸರಾಜ ಸಂಸ್ಥಾನ ದೀನರಿಗೆ, ದಲಿತರಿಗೆ, ಬಡವರಿಗೆ, ಹಸಿದವರಿಗೆ, ಅವಶ್ಯಕತೆ ಇದ್ದವರಿಗೆ ಮೊಗೆದು ಕೊಡುವ ಸಂಸ್ಥಾನ, ಕೈ ಎತ್ತಿ ಕೊಡುವ ಸಂಸ್ಥಾನ ನಮ್ಮ ಶ್ರೀಮದ್ ವ್ಯಾಸರಾಜ ಸಂಸ್ಥಾನ. ಇದು ಒಬ್ಬ ಯತಿಗಳ ಕಥೆಯಲ್ಲ, ಇಬ್ಬರ ಯತಿಗಳ ಕಥೆಯಲ್ಲ. ಸ್ವಯಂ ಚಂದ್ರಿಕಾಚಾರ್ಯರು ತಮ್ಮ ಬ್ರಹ್ಮಣ್ಯ ತೀರ್ಥ ಸ್ತೋತ್ರದಲ್ಲಿ ದಾಖಲಿಸಿಟ್ಟಿದ್ದಾರೆ, ಆರ್ತ ತ್ರಾಣೈಕ ದಕ್ಷಂ. ನಮ್ಮ ಏನು ಪರಂಪರೆಯ ಮಹಾತಪಸ್ವಿಗಳಾದ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರಿದ್ದಾರೆ, ಅವರು ಆರ್ತ ತ್ರಾಣೈಕ ದಕ್ಷಂ. ಯಾರು ಆರ್ತರಿದ್ದಾರೆ, ಯಾರು ಬಂದು ಕಾಲಿಗೆ ಬೀಳುತ್ತಾರೆ ಅಂತಹವರಿಗೆ ಬೇಡಿದ್ದನ್ನ ಕೊಡುವಂತಹ ಮಹಾನುಭಾವರು. ಎಂಥ ಮಹಾನುಭಾವರು ಅಂದ್ರೆ, ಗಂಡ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಬಂದು ನಮಸ್ಕಾರ ಮಾಡಿದರೆ ನಿನ್ನ ಗಂಡ ಬದುಕಲಿ ಹೋಗು ಅಂತ ಹೇಳಿ ಆಶೀರ್ವಾದ ಮಾಡಿ ಗಂಡನಿಗೆ ಆಯುಷ್ಯವನ್ನ ಕೊಟ್ಟಂತಹ ಮಹಾನುಭಾವರು. ಸತ್ತ ವ್ಯಕ್ತಿಯನ್ನ ಮತ್ತೆ ಬದುಕಿಸಿದಂತಹ ಮಹಾನುಭಾವರು. ಮತ್ತೊಬ್ಬರ ಕಷ್ಟವನ್ನು ನೋಡ್ಲಿಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ.
ಬ್ರಹ್ಮಣ್ಯ ತೀರ್ಥ ವಿಜಯದಲ್ಲಿ ಕೇಳ್ತೇವೆ, ಕೆರೆಗಳನ್ನ ಕಟ್ಟಿಸ್ತಾರೆ. ಚಂದ್ರಿಕಾಚಾರ್ಯರಂತೂ ಸರಿಯೇ ಸರಿ ಮುಂದೆ ಕೇಳ್ತೇವೆ ನಾವು. ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಕೆರೆಗಳನ್ನ ಕಟ್ಟಿಸ್ತಾರೆ. ಎಲ್ಲಿ ಮಳೆ ಬರೋದಿಲ್ಲ ಅಲ್ಲಿ ಹೋಗಿ ಮಳೆಯನ್ನ ತರಿಸ್ತಾರೆ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು. ಪೀಠಾಧಿಪತಿಯಾಗಿ ಯಾಕೆ ಕುಳಿತುಕೊಳ್ಳಬೇಕು? ಸಮಗ್ರ ಸಮಾಜದ ರಕ್ಷಣೆಯನ್ನ ಮಾಡಲಿಕ್ಕೆ. ನಮ್ಮ ಆದಿಗುರುಗಳಾದ ಏನು ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರಿದ್ದಾರೆ, ಅವರ ಹಾಕಿಕೊಟ್ಟ ಸಂಪ್ರದಾಯವಿದು. ಮಧ್ವ ವಿಜಯದಲ್ಲಿ ಉಲ್ಲೇಖ ಬರ್ತದೆ, ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ವಿಶ್ವಜನೀನ ವೃತ್ತಿ, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ, ಸಮಾಜದ ಎಲ್ಲ ವರ್ಗದ ಜನರಿಗೂ ಸುಖವನ್ನ ನೀಡುವ, ಅವರ ಸೌಖ್ಯವನ್ನ ಬಯಸುವ, ಅವರ ಕಷ್ಟವನ್ನ ಪರಿಹರಿಸುವಂತಹ ಸ್ವಭಾವ ಈ ಮಠದ ಪರಂಪರೆಯೊಳಗೇನೆ ಇದೆ. ವಿಶ್ವಜನೀನ ವೃತ್ತಿಗಳು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು. ಟೀಕಾಕೃತ್ಪಾದರು ಕೆರೆಯ ನಿರ್ಮಾಣವನ್ನ ಮಾಡ್ತಾರೆ. ಬತ್ತಿ ಹೋದ ಕೆರೆಯಲ್ಲಿ ನೀರನ್ನ ತರಿಸ್ತಾರೆ. ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಕೆಲಸ ಮಾಡ್ತಾರೆ. ಇನ್ನು ಚಂದ್ರಿಕಾಚಾರ್ಯರಂತೂ ಅವರ ಹೆಸರಿನಲ್ಲಿ 100 ಕೆರೆಗಳು ಉಪಲಬ್ಧವಿದೆ. 1,00,000ಕ್ಕೂ ಮಿಗಿಲಾದ ಬ್ರಾಹ್ಮಣ ಕುಟುಂಬಗಳಿಗೆ ವೃತ್ತಿಯನ್ನ ಕಲ್ಪಿಸ್ತಾರೆ. ಶೂದ್ರರಿಗೆ ಜಮೀನುಗಳನ್ನ ನೀಡುತ್ತಾರೆ, ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ, ಅಲ್ಲಿ ವೃತ್ತಿಯನ್ನ ಕಲ್ಪನೆ ಮಾಡ್ತಾರೆ. ಇದು ವಿಜಯನಗರ ಉಚ್ಛ್ರಾಯದ ಅವಸ್ಥೆಯಲ್ಲಿದ್ದಾಗ ಮಾತ್ರ ನಡೆದ ಘಟನೆಯಲ್ಲ. ವಿಜಯನಗರ ಸಾಮ್ರಾಜ್ಯ ಪತನವಾದಾಗ, ವಿಜಯನಗರ ಸಾಮ್ರಾಜ್ಯದ ಅರಸರು ದಿಕ್ಕೆಟ್ಟು ಓಡಿ ಬಂದಾಗ ಅವರಿಗೆ ಆಶ್ರಯವನ್ನ ಕೊಟ್ಟದ್ದು ಇದೇ ಶ್ರೀಮದ್ ವ್ಯಾಸರಾಜ ಮಠ. ಪೆನುಗೊಂಡೆಯಲ್ಲಿ ಇದ್ದಂತಹ ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಂಗಳವರು ಆ ರಾಜಸಂಸ್ಥಾನವನ್ನ ಮತ್ತೆ ರಕ್ಷಣೆ ಮಾಡ್ತಾರೆ. ರಕ್ಷಿತಾನ್ ಸ್ವೇನ ಕುರ್ವಾಣ ಲಕ್ಷ್ಮೀಶಾನ ಭಿಕ್ಷುಕಾನಪಿ. ಎಲ್ಲವನ್ನ ಕಳೆದುಕೊಂಡು ಬಂದ ಆ ರಾಜರಿಗೆ ಮತ್ತೆ ಐಶ್ವರ್ಯವನ್ನ ಕೊಡ್ತಾರೆ ತಮ್ಮ ತಪಸ್ಸಾಮರ್ಥ್ಯದಿಂದ ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಂಗಳವರು. ಚಂದ್ರಿಕಾಚಾರ್ಯರ ಶಿಷ್ಯರು ಶ್ರೀನಿವಾಸ ತೀರ್ಥರು, ಅವರ ಶಿಷ್ಯರು ರಾಮತೀರ್ಥರು, ಅವರ ಶಿಷ್ಯರು ಲಕ್ಷ್ಮೀಕಾಂತ ತೀರ್ಥರು. ಅವರ ವೃಂದಾವನ ಇವತ್ತಿಗೂ ಪೆನುಗೊಂಡೆಯಲ್ಲೇ ಇದೆ. ಮಹಾತಪಸ್ವಿಗಳು ತಮ್ಮ ತಪಸ್ಸಾಮರ್ಥ್ಯವನ್ನು ಉಪಯೋಗಿಸಿ ಲಕ್ಷ್ಮೀಶಾನ್ ಭಿಕ್ಷುಕಾನಪಿ, ಭಾರೀ ಸಂಪತ್ತಿದ್ದ ಜನ ಭಿಕ್ಷುಕರಾಗಿದ್ದರು. ಅಂಥ ಅವಸ್ಥೆಯನ್ನು ಹುಟ್ಟಿದವರಿಗೆ ಮತ್ತೆ ಐಶ್ವರ್ಯವನ್ನ ತಂದುಕೊಡುತ್ತಾರೆ ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಂಗಳವರು. ಅಗ್ರಹಾರಗಳನ್ನು ನಿರ್ಮಾಣ ಮಾಡ್ತಾರೆ ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು. ಸಾವಿರ ಜನರನ್ನ ಮಠದಲ್ಲಿಟ್ಟುಕೊಂಡು ಸಾಕಿ ಅವರಿಗೆ ವಿದ್ಯೆಯನ್ನು ನೀಡುತ್ತಾರೆ ರಘುನಾಥ ತೀರ್ಥ ಶ್ರೀಪಾದಂಗಳವರು. ಈಗ ಆ ಎಲ್ಲ ಪ್ರಾಚೀನ ಮಹಾನುಭಾವರ ಅನುಗ್ರಹದಿಂದ, ಅವರ ಸನ್ನಿಧಾನದಿಂದ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಮಠದ ಬಂಗಾರವನ್ನೆಲ್ಲ ಕರಗಿಸಿ, ಆ ಚರಿತ್ರೆಯಲ್ಲಿ ಬರುವ ಲೆಕ್ಕ ನೋಡಿದರೆ ಇವತ್ತಿಗೆ ಸುಮಾರು 1,000 ಕೆಜಿಗಿಂತಲೂ ಮಿಗಿಲಾದ ಬಂಗಾರದ ಲೆಕ್ಕ ಬರ್ತದೆ. ಇವತ್ತಿಗೆ ಲೆಕ್ಕ ಹಾಕ್ತಾ ಕುಳಿತರೆ 1 ಟನ್ಗಿಂತಲೂ ಮಿಗಿಲಾದ ಬಂಗಾರ, ಅಷ್ಟು ಬಂಗಾರ ಮಠದಲ್ಲಿತ್ತು. ಇದ್ದ ಬಂಗಾರವನ್ನೆಲ್ಲ ಕೊಟ್ಟು ಧಾನ್ಯವನ್ನ ತಂದು ಪ್ರಾಂತಕ್ಕೆ ಪ್ರಾಂತವನ್ನ, ಒಂದು ಮನೆತನ ಅಲ್ಲ, 10 ಮನೆತನ ಅಲ್ಲ, 1 ಗ್ರಾಮ ಅಲ್ಲ, 1 ಊರಲ್ಲ, ಸಮಗ್ರ ಪ್ರಾಂತಕ್ಕೆ ಯಾರಿಗೆ ಅಕ್ಕಿ ಬೇಳೆ ಬೇಕಾಗಿತ್ತು ಅವರು ಬಂದು ಶ್ರೀಮದ್ ವ್ಯಾಸರಾಜ ಸಂಸ್ಥಾನದಿಂದ ಸೋಸಲೆಯಿಂದ ತೆಗೆದುಕೊಂಡು ಹೋಗಬಹುದಾಗಿತ್ತು. ಎತ್ತಿನ ಬಂಡಿಗಳಲ್ಲಿ ತುಂಬಿಸಿ ಸ್ವಾಮಿಗಳು ಅಕ್ಕಿ, ರಾಗಿ, ಬೇಳೆ ಮುಂತಾದ ಪದಾರ್ಥಗಳನ್ನು ಕೊಟ್ಟು ಕಳಿಸ್ತಾ ಇದ್ರು. ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರನ್ನ ಅಕ್ಕಿ ಬೇಳೆ ಸ್ವಾಮಿಗಳು ಅಂತಾನೆ ಆಗಿನ ಕಾಲಕ್ಕೆ ಕರೀತಾ ಇದ್ರಂತೆ. ಅಕ್ಕಿ ಬೇಳೆ ಕೊಡುವಂತಹ ಸ್ವಾಮಿಗಳು. ನೋಡಿ ಸಮಾಜ ಹೇಗೆ ಗುರುತಿಸ್ತದೆ ಅಂತ ಹೇಳಿ. ಆ ಉಪಕೃತರಾದ ಜನ ಸ್ವಾಮಿಗಳ ಹೆಸರನ್ನ ಏನಂತ ತೆಗೆದುಕೊಂಡ್ರು? ಅಕ್ಕಿ ಬೇಳೆ ಸ್ವಾಮಿಗಳು. ನಮಗೆ ಅಕ್ಕಿ ಬೇಳೆ ಕೊಟ್ರಪ್ಪ. ಕಷ್ಟ ಕಾಲದಲ್ಲಿ, ಕ್ಷಾಮ ಕಾಲದಲ್ಲಿ ಅಕ್ಕಿ ಬೇಳೆ ಕೊಟ್ಟರು. ಮಳೆ ಸುರಿಬೇಕಾದ್ರೆ, ಬೆಳೆ ಇತ್ತು ಅಂದ್ರೆ ಯಾರು ಬೇಕಾದ್ರೂ ಕೊಡ್ತಾರೆ. ಮಳೆ ಇಲ್ಲದಾಗ, ಬೆಳೆ ಇಲ್ಲದಾಗ ಇದ್ದ ಬಂಗಾರವನ್ನ ಮಾರಿ ನಮ್ಮನ್ನ ಕಾಪಾಡಿದವರು ಅಂತ ಅಕ್ಕಿ ಬೇಳೆ ಸ್ವಾಮಿಗಳು ಅಂತ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವನ್ನ ಕರೆಸ್ತಾರೆ. ಅವರು ಮಾಡಿದ ಈ ಮಹಾ ಕಾರ್ಯದೊಳಗೆ ಸಾಚಿವ್ಯವನ್ನ ವಹಿಸಿದಂತಹ ಮಹಾನುಭಾವರು. ಇದು ಗುರು ಸೇವಾ, ಇದು ಚಂದ್ರಿಕಾಚಾರ್ಯರ ಸೇವಾ, ಇದು ಶ್ರೀಮದಾಚಾರ್ಯರ ಸೇವಾ, ಇದು ಸಾಕ್ಷಾತ್ ಭಗವಂತನ ಅರ್ಚನೆ ಅಂತ ತಿಳಿದು ಮಠದ 1 ರೂಪಾಯಿಯೂ ವ್ಯರ್ಥವಾಗದ ಹಾಗೆ ಕೆಲಸವನ್ನ ಮಾಡಿದವರು ಭೀಮಸೇನಾಚಾರ್ಯರು. ಇವತ್ತಿನ ಹಾಗೆ ಕಮ್ಯುನಿಕೇಶನ್ ಇಲ್ಲ. ಏನಾಯ್ತಪ್ಪ, ಇಷ್ಟಾಯ್ತಪ್ಪ ಅಂತ ಕೇಳಲಿಕ್ಕಾಗುವುದಿಲ್ಲ. ಸ್ವಾಮಿಗಳಿರೋದು ಸೋಸಲೆಯಲ್ಲಿ, ಭೀಮಸೇನಾಚಾರ್ಯರು ಹೋಗಿರೋದು ಕೇರಳಕ್ಕೆ. 100 ಮೈಲಿಗಳ ಅಂತರದೊಳಗಿದ್ದಾರೆ. ಬಂಗಾರವನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಬೇರೆ ಜನ ಆಗಿದ್ರೆ ಬಂಗಾರ ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಆ ಮಹಾನುಭಾವರು ನಮ್ಮ ಗುರುಗಳ ಆಜ್ಞೆ ಆಗಿದೆ ಅಂತ ಹೇಳಿ 10 ರೂಪಾಯಿ ಖರ್ಚನ್ನ 7 ರೂಪಾಯಿಗೆ ಇಳಿಸಿ
ತಮ್ಮ ಮುತ್ಸದ್ದಿಯಿಂದ ವ್ಯವಹಾರ ಮಾಡಿ ಇನ್ನೂ ಹೆಚ್ಚಿಗೆ ಧಾನ್ಯವನ್ನು ತೆಗೆದುಕೊಂಡು, ನಾನಿಷ್ಟು ಧಾನ್ಯ ತಗೋತಾ ಇದ್ದೇನೆ, ನೀನು ಹಣ ಕಡಿಮೆ ಮಾಡು ಅಂತ ಹೇಳಿ, ಮತ್ತು ನಾನು ನಿಮಗೆ ಕಂಡದ್ದೇನೇನು ಕೊಡ್ತಾ ಇಲ್ಲ, ಬಂಗಾರದ ಗಟ್ಟಿಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಮಾತನಾಡಿ 10 ಮೂಟೆ ಬರುವಂತಹ ಕಡೆಗೆ 15 ಮೂಟೆ ಧಾನ್ಯವನ್ನು ತಂದಂತಹ ಮಹಾನುಭಾವರು ಭೀಮಸೇನಾಚಾರ್ಯರು. ಕ್ಷಾಮ ಕಳೀತದೆ. ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ನಿರಂತರ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ಒಲಿದ, ಮಳೆಯಾಯಿತು. ಇನ್ನ ಬಿತ್ತನೆಯ ಕೆಲಸ ಆರಂಭವಾದಾಗ ಹೇಳಿ ಕಳಿಸ್ತಾರೆ ಸ್ವಾಮಿಗಳು, ತಿರುಗಿ ಬಾ ಅಂತ ಹೇಳಿ. ಭೀಮಸೇನಾಚಾರ್ಯರು ಹಿಂತಿರುಗಿ ಬರ್ತಾರೆ. ಬಹಳ ಸಂತೋಷವಾಗ್ತದೆ. ಪೂರ್ಣಾನುಗ್ರಹವನ್ನ ಮಾಡ್ತಾರೆ ಆ ಭೀಮಸೇನಾಚಾರ್ಯರ ಮೇಲೆ. ಕೇವಲ ವ್ಯವಹಾರದ ಕೌಶಲವಲ್ಲ, ಬಾಲ್ಯದಿಂದ ಅಪ್ರತಿಮ ಮೇಧಾಶಕ್ತಿ ಅವರಿಗೆ, ಅಪ್ರತಿಮವಾದ ಮೇಧಾಶಕ್ತಿ. ಸಮಗ್ರ ಸರ್ವಮೂಲ ಗ್ರಂಥಗಳು, ಟೀಕಾ ಗ್ರಂಥಗಳು, ವ್ಯಾಸತ್ರಯ ಅವರಿಗೆ ಮುಖೋದ್ಗತವಿರುತ್ತದೆ. ಪುಸ್ತಕವನ್ನು ಹಿಡಿಯದೆ ಸಮಗ್ರ ಮಧ್ವಶಾಸ್ತ್ರವನ್ನು ತಲೆಯಲ್ಲಿಟ್ಟುಕೊಂಡಂತಹ ಮಹಾನುಭಾವರು. ಅಂಥ ದಿವ್ಯವಾದಂತಹ ಪಾಂಡಿತ್ಯ, ದಿವ್ಯವಾದ ಜ್ಞಾನ. ಅದರಲ್ಲಿಯೂ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರಿಗೆ ಅಂದರೆ ಭೀಮಸೇನಾಚಾರ್ಯರಿಗೆ ಅವರ ಹೆಸರು ಭೀಮಸೇನಾಚಾರ್ಯ ಅಂತೇಳಿ ತೋರ್ತದೆ. ವೃಕೋದರಾಚಾರ್ಯ ಅಂತ ಸಹಿತ ಒಂದು ಕಡೆಗೆ ಉಲ್ಲೇಖವಿದೆ. ಪ್ರಾಯ ಭೀಮಸೇನ ಅನ್ನೋದನ್ನೇ ವೃಕೋದರ ಅನ್ನುವಂತಹ ಹೆಸರಿನಿಂದ ಕರೆದಿರಬೇಕು ಅಂತ ಅಂದುಕೊಳ್ತೇನೆ. ಆ ಭೀಮಸೇನಾಚಾರ್ಯರು ನಮ್ಮ ಪರಂಪರೆಯಲ್ಲಿ ಬಂದ ಲಕ್ಷ್ಮೀನಾಥ ತೀರ್ಥ ಶ್ರೀಪಾದಂಗಳವರು ನ್ಯಾಯಾಮೃತಕ್ಕೊಂದು ಅದ್ಭುತವಾದ ವ್ಯಾಖ್ಯಾನ ಬರೆದಿದ್ದಾರೆ. ದಿವ್ಯವಾದ ವ್ಯಾಖ್ಯಾನ. ಆ ವ್ಯಾಖ್ಯಾನ ಸಮೇತವಾಗಿಯೇ ಶಿಷ್ಯರಿಗೆ ಪಾಠವನ್ನು ಹೇಳ್ತಾ ಇದ್ರು. ಆ ವ್ಯಾಖ್ಯಾನವಿಲ್ಲ, ಪಾಠ ಹೇಳ್ತಾ ಇರಲಿಲ್ಲ. ಅಷ್ಟು ಅವರಿಗೆ ಆ ವ್ಯಾಖ್ಯಾನದಲ್ಲಿ ಆಸ್ಥೆ. ಅವರಿಗೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ನರಸಿಂಹ ಮಂತ್ರ ಮತ್ತು ವರಾಹ ಮಂತ್ರಗಳನ್ನು ಉಪದೇಶ ಮಾಡಿರುತ್ತಾರೆ. ನೋಡಿ ಮಹಾನುಭಾವರ ಚರ್ಯೆ ಹೇಗಿರ್ತದೆ ಅಂತ ಹೇಳಿ. ಈ ಕ್ಷಾಮ ಬರಲಿಕ್ಕಿಂತ ಮುಂಚೆನೇ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಭೀಮಸೇನಾಚಾರ್ಯರನ್ನು ಅದಕ್ಕಾಗಿ ತಯಾರು ಮಾಡ್ತಾ ಇದ್ದಾರೆ. ದರೋಡೆಕೋರರಿಂದ, ಕಳ್ಳಕಾಕರಿಂದ ರಕ್ಷಣೆ ಆಗಬೇಕು, ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲಾ ಕಡೆ ಕಳ್ಳರಿದ್ದಾರೆ. ಆ ಕಳ್ಳರ ಆಕ್ರಮಣವೇ ಆಗದೆ ಕಾಯಬೇಕು ಅಂದ್ರೆ ಭಗವಂತನೇ ಕಾಯಬೇಕು. ಅದಕ್ಕಾಗಿ ನರಸಿಂಹ ಮಂತ್ರದ ಉಪದೇಶ ಮಾಡಿರ್ತಾರೆ. ಇವರು ಎಲ್ಲಿ ಹೋಗ್ತಾರೆ ಬೆಳ್ಳಿ ಬಂಗಾರ ಹೊತ್ಕೊಂಡು ಎಲ್ಲಾ ಕಡೆ ಓಡಾಡ್ಲಿಕ್ಕೆ ಆಗುದಿಲ್ಲ. ಏನ್ ಕೈಯಲ್ಲಿ 5 ಗ್ರಾಮು 10 ಗ್ರಾಮು ಬಂಗಾರ ಇಟ್ಕೊಂಡು ಹೋದವರಲ್ಲ ಇವರು. 1 ಟನ್ ಬಂಗಾರ ಹೊತ್ಕೊಂಡು ಹೋದ ಮಹಾನುಭಾವರು. ಇವರು ಹೋದ ಕಡೆಗೆ ಧಾನ್ಯ ಸಿಗಬೇಕು, ಒಳ್ಳೆ ಧಾನ್ಯ ಸಿಗಬೇಕು. ಅದಕ್ಕೋಸ್ಕರ ವರಾಹ ಮಂತ್ರದ ಉಪದೇಶ ಮಾಡಿರ್ತಾರೆ ಬಹಳ ಹಿಂದೆಯೇ. ಆ ಮಂತ್ರಗಳ ಜಪವನ್ನು ನಿರಂತರ ಮಾಡಿಸಿರ್ತಾರೆ. ನರಸಿಂಹ ವರಾಹ ಮಂತ್ರಗಳ ಸಿದ್ಧಿಯನ್ನು ಗಳಿಸಿಕೊಂಡಿರ್ತಾರೆ ಭೀಮಸೇನಾಚಾರ್ಯರು. ಹೀಗಾಗಿ ಅವರಿಗೆ ಕಳ್ಳಕಾಕರ ಭಯವೂ ಆಗುವುದಿಲ್ಲ, ದರೋಡೆಕಾರರ ಭಯವೂ ಆಗುವುದಿಲ್ಲ. ಮತ್ತು ಎಲ್ಲಿ ಹೋಗ್ತಾರೆ ಅಲ್ಲಿ ಸಮೃದ್ಧವಾಗಿ ಧಾನ್ಯಗಳು, ಸಾವಿರ ಬಂಡಿಗಳನ್ನು ಹೊಡೆದುಕೊಂಡು ಹೋಗಿ ಆ ಬಂಡಿಗಳಲ್ಲಿ ಅವರು ಧಾನ್ಯವನ್ನು ತುಂಬಿ ಕಳಿಸಿದಂತಹ ಮಹಾನುಭಾವರು. ಕೆಲವು ಬಾರಿ ಹಣ ಕೊಡ್ತೀವಿ ಅಂದ್ರೂ ಪದಾರ್ಥ ಸಿಗಬೇಕಲ್ಲ. ಪದಾರ್ಥ ಇಲ್ಲದೆ ಹಣ ಇಟ್ಕೊಂಡು ಏನ್ ಮಾಡೋದು? ಆ ಪದಾರ್ಥ ಸಿಗಲಿಕ್ಕಾಗಿ, ಧಾನ್ಯಗಳ ಸಿಗಲಿಕ್ಕಾಗಿ ಅವರಿಂದ ವರಾಹ ಮಂತ್ರದ ಜಪವನ್ನು ಮಾಡಿಸಿರ್ತಾರೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. ಈಗ ಭೀಮಸೇನಾಚಾರ್ಯರಿಗೆ ಅದೆಲ್ಲ ಅರ್ಥವಾಗ್ತದೆ. ಎಂಥ ತ್ರಿಕಾಲ ಜ್ಞಾನಿಗಳು, ಮುಂದಾಗುವುದನ್ನ ಅರಿತು ಹಿಂದೆಯೇ ಅದಕ್ಕೆ ಸಿದ್ಧತೆಯನ್ನ ಮಾಡಿಡುವಂತಹ ಮಹಾನುಭಾವರು ಅಂತ ಹೇಳಿ. ಅದ್ಭುತವಾದಂತಹ ಪಾಂಡಿತ್ಯ ಒಂದು ಕಡೆಯಲ್ಲಿ, ಉತ್ತಮವಾದ ವ್ಯವಹಾರ ಕೌಶಲ ಎರಡನೆಯ ಕಡೆಯಲ್ಲಿ, ನಿಶ್ಚಲವಾದಂತಹ ಗುರುಭಕ್ತಿ, ವಿಷ್ಣು ಭಕ್ತಿಗಳು. 1 ಟನ್ ಬಂಗಾರ ಕೊಟ್ಟ ಕಳಿಸಿದರೆ ಅದನ್ನು ಕದಿಬೇಕು, ಎತ್ಕೊಂಡು ಹೋಗ್ಬೇಕಂತ ಸಹಿತ ಅವರಿಗೆ ಅನ್ನಿಸ್ಲಿಲ್ಲ. ಅಷ್ಟು ಗುರುಭಕ್ತಿ. ಇನ್ನೇನು ಉದಾಹರಣೆ ಬೇಕು ಹೇಳಿ? ಮನುಷ್ಯನಿಗೆ 10,000 20,000 ನೋಡಿದ್ರೆ ಮನಸ್ಸು ವಿಚಲಿತ ಆಗ್ತಾ ಇರ್ತದೆ. ಅಂಥ ದುಷ್ಟ ಮನಸ್ಸನ್ನು ಪಡೆದು ಬಿಟ್ಟಿರ್ತಾರೆ. ಅಂಥದ್ರೊಳಗೆ ಪರಂಪರೆಯಿಂದ ಬಂದಂತಹ ಬಂಗಾರ, ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಪೂರ್ಣಯ್ಯನವರು ಕೊಟ್ಟಂತಹ ಬಂಗಾರ, ಗಟ್ಟಿ ಬಂಗಾರಗಳನ್ನು ಹೊತ್ಕೊಂಡು ಹೋದರೂ ಮನಸ್ಸು ವಿಚಲಿತವಾಗಿಲ್ಲ. ಗುರುಗಳ ಹೇಳಿದ ಕಾರ್ಯವನ್ನು ಮಾಡಿದ್ದಾರೆ. ಅಷ್ಟು ಗುರುಭಕ್ತಿ. ಇನ್ನೇನು ಹೆಚ್ಚಿನ ನಿದರ್ಶನ ಬೇಕು? ಇನ್ನ ಆ ನರಸಿಂಹ ವರಾಹ ಮಂತ್ರಗಳ ಜಪ, ಉಳಿದ ಮಂತ್ರಗಳ ಜಪದಿಂದ ದಿವ್ಯವಾದ ತೇಜಸ್ವಿಯಾದಂತಹ ಶರೀರ. ಭೀಮಸೇನಾಚಾರ್ಯರನ್ನ ಕರೆದು ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ನಾನು ನಿನಗೆ ಸನ್ಯಾಸವನ್ನು ಕೊಡ್ತೇನೆ, ಪಟ್ಟಾಭಿರಾಮದೇವರ, ಗೋಪಾಲಕೃಷ್ಣ ದೇವರ ಪೂಜೆಯನ್ನು ಮಾಡಬೇಕು ನೀನು ಅಂತ ಹೇಳಿ. ಜನ್ಮದ ಪರಿಪಾಕ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ಟೀಕಾಕೃತ್ಪಾದರು, ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರು, ಬ್ರಹ್ಮಣ್ಯ ತೀರ್ಥರು, ಚಂದ್ರಿಕಾಚಾರ್ಯರು ಅರ್ಚನೆ ಮಾಡಿದ, ಚಂದ್ರಿಕಾಚಾರ್ಯರಿಗೆ ಒಲಿದು ಬಂದ ಪ್ರತಿಭೆಗಳನ್ನು ಅರ್ಚನೆ ಮಾಡುವಂತಹ ಮಹಾ ಸೌಭಾಗ್ಯ, ಜನ್ಮಾಂತರಗಳ ಸೌಭಾಗ್ಯ.
ಅತ್ಯಂತ ಆದರದಿಂದ ಭಕ್ತಿಯಿಂದ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರ ಆಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ, ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಭೀಮಸೇನಾಚಾರ್ಯರು ವಿದ್ಯಾ ಶ್ರೀಧರ ತೀರ್ಥರು ಅಂತ ಹೇಳಿ ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಅವರ ಏನು ಅದ್ಭುತವಾದ ವಿದ್ಯೆ ಇತ್ತು. ಗುರುಗಳ ಬಳಿಯಲ್ಲಿ ಸರ್ವಮೂಲ ಗ್ರಂಥಗಳನ್ನು, ಟೀಕಾ ಗ್ರಂಥಗಳನ್ನು, ವ್ಯಾಸತ್ರಯಗಳನ್ನು ಓದಬೇಕಾದರೆ ಪುಸ್ತಕ ಮುಟ್ಟಿದ್ದು. ಆ ಬಳಿಕ ಪುಸ್ತಕವಿಲ್ಲದೆ ಸಮಗ್ರ ಸರ್ವಮೂಲ, ಸಮಗ್ರ ಟೀಕಾ ಗ್ರಂಥಗಳು, ಸಮಗ್ರ ವ್ಯಾಸತ್ರಯ, ಇಡೀ ಮಧ್ವಶಾಸ್ತ್ರವನ್ನು ತಲೆಯಲ್ಲಿಟ್ಟುಕೊಂಡಿದ್ದಾರೆ ಅವರು. ಬುದ್ಧಿಸ್ಥವಾಗಿ ಬಿಟ್ಟಿದೆ. ಪುಸ್ತಕದ ಅವಶ್ಯಕತೆ ಇಲ್ಲ, ಪುಸ್ತಕದ ಅವಶ್ಯಕತೆ ಇಲ್ಲ. ಅಂಥ ವಿದ್ಯಾಧರ್ ವಿದ್ಯೆಯನ್ನೇ ಹೊತ್ತಿದ್ದಾರೆ, ವಿದ್ಯೆ ಎಂಬ ಲಕ್ಷ್ಮಿಯನ್ನು ಹೊತ್ತಿದ್ದಾರೆ. ಆ ವಿದ್ಯೆಯಿಂದ ಹೊರಬಂದ ಕಾಂತಿಯನ್ನು ಹೊತ್ತಿದ್ದಾರೆ. ಆ ವಿದ್ಯೆಯ ಕಾಂತಿ ಅವರ ದೇಹದಿಂದ, ಅವರ ಮುಖದಿಂದ ಸೂಸಿ ಬರ್ತಾ ಇದೆ ಅನ್ನುವುದಕ್ಕೆ ಅನ್ವರ್ಥಕವಾಗಿ ವಿದ್ಯಾ ಶ್ರೀಧರ ತೀರ್ಥ ಶ್ರೀಪಾದಂಗಳವರು. ವಿದ್ಯಾಶ್ರೀ ಅಂದರೆ ವಿದ್ಯೆಯ ಕಾಂತಿ. ಆ ವಿದ್ಯೆಯ ಕಾಂತಿಯನ್ನು ಧರಿಸಿದವರು, ವಿದ್ಯೆಯ ಕಾಂತಿಯಿಂದ ತುಂಬಿದವರು ಅಂತ ಹೇಳಿ ಅರ್ಥ. ನಾಮಕರಣವನ್ನು ಮಾಡ್ತಾರೆ. ಸನ್ಯಾಸ ತೆಗೆದುಕೊಂಡು ಸ್ವಲ್ಪ ದಿವಸಗಳಾಗಿರ್ತವೆ. ಆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರ ಪಾಂಡಿತ್ಯಕ್ಕೆ ಐತಿಹಾಸಿಕ ಸಾಕ್ಷಿಯಾಗಿ ನಿಲ್ಲುವಂತಹ ಘಟನೆ ನಡೀತದೆ. ವಿಶ್ವನಾಥ ಮಿಶ್ರ ಅಂತ ಹೇಳಿ ಪ್ರಾಯ ಬಂಗಾಲದವನು, ಅವನ ಹೆಸರು ನೋಡಿದರೆ ಬಂಗಾಲದವನು ಅಂತ ಅನಿಸ್ತದೆ. ಉತ್ತರ ಭಾರತದವನು ಅಂತ ಹೇಳಿ ಉಲ್ಲೇಖವಿದೆ. ಆ ಉತ್ತರ ಭಾರತದ ಪಂಡಿತ ಎಲ್ಲ ಕಡೆಗೆ ಸಂಚಾರ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವನದೊಂದು ಬೆಳ್ಳಿ ಪಲ್ಲಕ್ಕಿ ಇರ್ತದೆ. ತಾನು ಹೋಗ್ತಾ ಇದ್ದ, ಎಲ್ಲಾ ಪಂಡಿತರನ್ನ ಗೆಲ್ತಾ ಇದ್ದ, ರಾಜ ಮಹಾರಾಜರಿಂದ ಸನ್ಮಾನವನ್ನು ಪಡಿತಾ ಇದ್ದ, ಭಯಂಕರ ಮೈಮೇಲೆ ಬಂಗಾರದ ಆಭರಣಗಳು, ಉಂಗುರಗಳನ್ನು ಹಾಕಿಕೊಳ್ತಾ ಇದ್ದ, ವಿಚಿತ್ರ ಗರ್ವಿಷ್ಠನಾದವನು ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಓಡಾಡ್ತಾ ಇದ್ದ. ಅವನು ಮಧುರೈ ಪ್ರಾಂತಕ್ಕೆ ಬಂದಿರ್ತಾನೆ. ತಮಿಳುನಾಡಿನ ಏನಿವತ್ತು ಮಧುರೈ ಮೀನಾಕ್ಷಿ ದೇವಸ್ಥಾನವಿರುವ ಶ್ರೇಷ್ಠ ಕ್ಷೇತ್ರವಿದೆ, ಆ ಮಧುರೈ ಪ್ರಾಂತಕ್ಕೆ ಬಂದಿರ್ತಾನೆ. ಬಂದವನು ಸೋಸಲೆಯಲ್ಲಿರ್ತಕ್ಕಂತಹ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರಿಗೆ ಪತ್ರ ಬರೀತಾನೆ. ನಾನು ವಾದಕ್ಕಾಗಿ ಬಂದಿದ್ದೇನೆ, ನೀವು ಬನ್ನಿ, ವಾದದಲ್ಲಿ ನನ್ನನ್ನು ಗೆಲ್ಲಿ, ನಿಮಗೆ ಸಾಧ್ಯ ಇಲ್ಲ ಅಂತಂದ್ರೆ ಜಯಪತ್ರವನ್ನು ಕೊಟ್ಟು ಕಳಿಸ್ರಿ ಅಂತ ಹೇಳಿ ಒಬ್ಬ ದೂತನನ್ನು ಕೊಟ್ಟು ಕಳಿಸಿರ್ತಾನೆ. ನೋಡಿ, ಎಲ್ಲಿಯ ಮಧುರೈ, ಎಲ್ಲಿಯ ಸೋಸಲೆ, ಅವನಿಗೆಷ್ಟು ಜಯಪತ್ರದ ಹಪಹಪಿಕೆ, ಅವನು ಕೊಟ್ಟು ಕಳಿಸಿರ್ತಾನೆ. ಈ ಪತ್ರಗಳೆಲ್ಲ ಅಂದರೆ ಅವನು ಬರೆದು ಕಳಿಸಿದಂತಹ ಆಹ್ವಾನ ಪತ್ರಿಕೆ, ಆಮೇಲೆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ಗೆಲ್ಲುವ ಜಯಪತ್ರಿಕೆ, ಹಿಂದಿನ ಮಹಾನುಭಾವರು ಗೆದ್ದಂತಹ ಜಯಪತ್ರಿಕೆಗಳು, ಮುಖ್ಯವಾಗಿ ನಮ್ಮ ಪರಂಪರೆಯ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು. ನಾವೇನು ಜಗನ್ನಾಥ ಯತಿಗಳ ಹೆಸರನ್ನು ಕೇಳುತ್ತೇವೆ, ಭಾಷ್ಯದೀಪಿಕಾಚಾರ್ಯರು, ಅವರ ಶಿಷ್ಯರು ಶ್ರೀನಾಥ ತೀರ್ಥರು. ಆ ಮಹಾನುಭಾವರು ಕಾಶಿಗೆ ಹೋಗಿ 100 ಜನ ಪಂಡಿತರ ಜೊತೆಯಲ್ಲಿ ಏಕಕಾಲಕ್ಕೆ ವಾದವನ್ನ ಮಾಡ್ತಾರೆ. ಏಕಕಾಲಕ್ಕೆ ಇವರು ಒಂದು ಕಡೆಯಲ್ಲಿ, 100 ಜನ ಪಂಡಿತರು ಆಚೆಯ ಬದಿಯಲ್ಲಿ, ಪೂರ್ವಪಕ್ಷದಲ್ಲಿ. ಶ್ರೀನಾಥ ತೀರ್ಥ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿ ಬಂದಿರ್ತಾರೆ, ಜಯಪತ್ರವನ್ನು ತಂದಿರ್ತಾರೆ. ಚಂದ್ರಿಕಾಚಾರ್ಯರ ಕಾಲದಿಂದ ಇದ್ದಂತಹ ದಾಖಲೆಗಳು, ಕಂಬಾಲೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರ ದಾಖಲೆಗಳು, ಶ್ರೀಮದ್ ವ್ಯಾಸರಾಜ ಸಂಸ್ಥಾನವನ್ನ ರಾಜಮನೆತನಗಳು ಬಿಟ್ಟೇ ಇರಲಿಲ್ಲ. ಚಂದ್ರಗಿರಿಯ ಸಂಸ್ಥಾನ ವ್ಯಾಸರಾಜ ಮಠವನ್ನು ಆಶ್ರಯಿಸುತ್ತದೆ. ಆ ಬಳಿಕ ವಿಜಯನಗರ ಸಾಮ್ರಾಜ್ಯದ 6 ಚಕ್ರವರ್ತಿಗಳು ವ್ಯಾಸರಾಜ ಮಠವನ್ನು ಆಶ್ರಯಿಸಿರ್ತವೆ. ಅದಾದ ಬಳಿಕ ಪೆನಗೊಂಡೆಯ ಸಂಸ್ಥಾನ ವ್ಯಾಸರಾಜ ಮಠವನ್ನು ಆಶ್ರಯಿಸಿರ್ತದೆ. ಆ ಬಳಿಕ ದಕ್ಷಿಣದಲ್ಲಿದ್ದಂತಹ ಶ್ರೀರಂಗ, ಮಧುರೆ ಮುಂತಾದಲ್ಲಿದ್ದಂತಹ ನಾಯಕರು, ಅಲ್ಲಿನ ರಾಜಮನೆತನಗಳು ಮಠವನ್ನು ಆಶ್ರಯಿಸಿರ್ತವೆ. ಅದಾದ ಬಳಿಕ ಮೈಸೂರಿನ ಮಹಾರಾಜರನಿದ್ದಾರೆ, ಅವರೂ ಸಹಿತ ವ್ಯಾಸರಾಜ ಮಠವನ್ನು ಆಶ್ರಯಿಸಿರ್ತಾರೆ. ರಾಜಮನೆತನಗಳು ನಿಕಟವಾದ ಸಂಪರ್ಕವನ್ನು ಈ ಸಂಸ್ಥಾನದ ಜೊತೆಯಲ್ಲಿ ಹೊಂದಿದ್ದವು. ಹೀಗಾಗಿ ಅತೀ ಮಹತ್ವದ ದಾಖಲೆಗಳು ನಮ್ಮ ಮಠದಲ್ಲಿ ಸಂರಕ್ಷಿತವಾಗಿತ್ತು. ಸೋಸಲೆ ಮಠದಲ್ಲಿ ಅದಕ್ಕಾಗಿ ಪ್ರತ್ಯೇಕವಾಗಿ ಒಂದು ಮನೆಯನ್ನ ಮಾಡಿಟ್ಟಿದ್ದರು. 1925 ಏನು ಕಾವೇರಿಯ ಮಹಾಪ್ರವಾಹ ಬಂತು, ಐತಿಹಾಸಿಕ ಫ್ಲಡ್, ಅದು 100 years ಫ್ಲಡ್ ಅಂತಾರೆ. ಆ ಫ್ಲಡ್ಡಿನೊಳಗೆ 98 ಭಾಗ ದಾಖಲೆಗಳು ಕೊಚ್ಚಿ ಹೋದವು. ದೊಡ್ಡ ದುರಂತ, ಬಹಳ ದೊಡ್ಡ ದುರಂತ. ಆಗ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರಿರ್ತಾರೆ, ಮಹಾಪ್ರಯತ್ನವನ್ನ ಮಾಡಿ ಕೆಲವು ಭಾಗವನ್ನು ಉಳಿಸ್ತಾರೆ. ಈ ಚರಿತ್ರೆಗಳು ಸಹಿತ ಆ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರ ದಯೆಯಿಂದ ನಮಗೆ ಸಿಕ್ಕಿದ್ದು. ಅವರೇನಾದರೂ ಸಂರಕ್ಷಣೆ ಮಾಡಿರಲಿಲ್ಲ, ಈ ಕಥೆಗಳನ್ನು ಶಿಷ್ಯರಿಗೆ ಹೇಳಿರಲಿಲ್ಲ ಅಂತಂದ್ರೆ ನಮಗೆ ದೊರೀತಾ ಇರಲಿಲ್ಲ.
ಯಾಕೆ ಹೇಳಿದೆ ಅಂದರೆ, ಆ ವಿಶ್ವನಾಥ ಮಿಶ್ರ ಕಳಿಸಿದಂತಹ ಆಹ್ವಾನ ಪತ್ರಿಕೆ, ಅವನನ್ನು ಗೆದ್ದ ಜಯಪತ್ರ ಎರಡನ್ನೂ ಸಹಿತ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ನೋಡಿದ್ರು. ಈ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ತಮ್ಮ ಸಣ್ಣ ವಯಸ್ಸಿನೊಳಗೆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರ ದರ್ಶನ ಮಾಡಿರ್ತಾರೆ. ಈ ಎಲ್ಲ ಘಟನೆಗಳು ಆ ಮಹಾನುಭಾವರು ದಾಖಲಿಸಿಟ್ಟಿರತಕ್ಕಂತಹ ವಿಷಯಗಳು. ಆ ವಿಶ್ವನಾಥ ಮಿಶ್ರ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರಿಗೆ ಈ ಥರ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಕಳಿಸಿರ್ತಾನೆ. ಆಗ ಸ್ವಾಮಿಗಳು ಯಾವ ದೂತ ತೆಗೆದುಕೊಂಡು ಬಂದಿದ್ದ ಅವನಿಗೆ ಹೇಳ್ತಾರೆ, ನಾಳೆ ನಿನ್ನ ಜೊತೆಯಲ್ಲಿ ನಮ್ಮ ಶಿಷ್ಯರು ವಾದಕ್ಕೆ ಬರ್ತಾರೆ ಅಂತ ಹೇಳಿ. ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ವಿದ್ಯಾಶ್ರೀಧರ ತೀರ್ಥರನ್ನು ಕರೆದ ಆದೇಶ ಮಾಡ್ತಾರೆ, ಹೋಗು ನ್ಯಾಯಾಮೃತದ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿ ಬಾ ಅಂತ ಹೇಳಿ. ಅದ್ಭುತ ಪಾಂಡಿತ್ಯದ ಆಗರ ಆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ವೇಗವಾಗಿ ಸೋಸಲೆಯಿಂದ ಮಧುರೈಯನ್ನು ಮುಟ್ತಾರೆ. 27 ದಿವಸಗಳ ಕಾಲ ವಾಕ್ಯಾರ್ಥ ನಡೀತದೆ. 27 ದಿವಸಗಳ ಕಾಲ ನ್ಯಾಯಾಮೃತವನ್ನು ಉಪಜೀವಿಸಿದಂತಹ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ಅವನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ. ಉತ್ತರ ನೀಡಲಿಕ್ಕೆ ಸಾಧ್ಯವಿಲ್ಲದ ಪ್ರಶ್ನೆಗಳನ್ನು ಅವನ ಮುಂದಿಟ್ಟು ಅವನ ಬಾಯಲ್ಲಿ ಸೋತೆ ಅಂತ ಹೇಳಿಸ್ತಾರೆ. ಜಯಪತ್ರವನ್ನು ಬೆರೆಸಿಕೊಳ್ತಾರೆ. ಅದ್ಭುತ, ಮೈ ರೋಮಾಂಚನವಾಗುವಂತಹ ವಿಷಯ. ಅವನು 100 ವಿದ್ವಾಂಸರನ್ನ ಗೆದ್ದು ಬಂದವನು. ಅದೇ ಕಾಯಕ ಅವನಿಗೆ. ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ಗುರುಗಳಿಗೆ ನಮಸ್ಕಾರ ಮಾಡಿ ಹೊರಟು ಬಂದರು. ವಾಕ್ಯಾರ್ಥ ಸಭೆಯಲ್ಲಿ ಕುಳಿತರು. ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಿದರು. ಉತ್ತರ ನೀಡಲಿಕ್ಕಾಗದ ಪ್ರಶ್ನೆಗಳನ್ನು ಅವನ ಮುಂದಿಟ್ಟು, ನಿನ್ನ ಸಿದ್ಧಾಂತ ತಪ್ಪು, ಇದು ತತ್ವ ಅಂತ ಹೇಳಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನ, ಟೀಕಾ ಸಿದ್ಧಾಂತವನ್ನ, ನ್ಯಾಯಾಮೃತದ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿ ಬರ್ತಾರೆ. ನ್ಯಾಯಶಾಸ್ತ್ರ ಮತ್ತು ಮೀಮಾಂಸಾಶಾಸ್ತ್ರಗಳ ಕುರಿತು ಚರ್ಚೆಯಾಯಿತು ಅಂತ ಹೇಳಿ ಉಲ್ಲೇಖವಿದೆ. ಆ ವಿಶ್ವನಾಥ ಮಿಶ್ರ ಸೋಲ್ತಾನೆ. ಜಯಪತ್ರಿಕೆಯನ್ನು ಬರೆದುಕೊಡ್ತಾನೆ. ತಾನಾಡಿದ ಮಾತಿನಂತೆ ತನ್ನ ಪಲ್ಲಕ್ಕಿ, ತನ್ನ ಬೆಳ್ಳಿ ಬಂಗಾರ ಏನಿದ್ವು ಅವೆಲ್ಲವನ್ನ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರಿಗೆ ಒಪ್ಪಿಸಿ ಹೊರಟು ಬಿಡುತ್ತಾನೆ. ಇದಾದ ತಕ್ಷಣ, ಈ 27 ದಿವಸಗಳಾದ ತಕ್ಷಣ ಸ್ವಾಮಿಗಳು ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ಶಿಷ್ಯರಿಗೆ ಹೇಳ್ತಾರೆ, ಅತೀ ವೇಗದಲ್ಲಿ ನಾವು ಸೋಸಲೆಗೆ ಹೋಗಬೇಕು ಅಂತ. ವೃದ್ಧಾಪ್ಯದಲ್ಲಿದ್ದಾರೆ ಗುರುಗಳು, ನಾವು ಅವರ ಬಳಿಗೆ ಹೋಗಬೇಕು ಅಂತ ಹೇಳಿ ಮಧುರೈಯಿಂದ ಮತ್ತೆ ಸೋಸಲೆಗೆ ಪ್ರಯಾಣ ಆರಂಭ ಆಗ್ತದೆ. ದಾರಿಯಲ್ಲಿ ಒಂದು ಕಾಡಿನ ಪ್ರದೇಶದೊಳಗೆ ನಡೆದುಕೊಂಡು ಬರ್ತಾ ಇದ್ದಾರೆ. ಆ ಗೆದ್ದು ಬಂದಂತಹ ಪಾಲಕಿ ಇದೆ, ಆ ಪಲ್ಲಕ್ಕಿಯಲ್ಲಿ ಕುಳಿತು ಬರ್ತಾ ಇದ್ದಾರೆ. ದಾರಿಯೊಳಗೆ ಒಂದು ಘಟನೆ ನಡೀತದೆ. ಒಂದು ಕುಟುಂಬದವರು ತಮ್ಮ ಮಗಳನ್ನ ದೂರದ ಊರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಬಸರಿಯಾಗಿರ್ತಾಳೆ ಆ ಹೆಣ್ಣುಮಗಳು. ಬಸರಿಯಾಗಿರುವ ಹೆಣ್ಣು ಮಗಳನ್ನ ತವರು ಮನೆಗೆ ಬಾಣಂತನಕ್ಕೆ ಕರೆದುಕೊಂಡು ಬರಬೇಕು. ಹೀಗಾಗಿ ಅಪ್ಪ ಅಮ್ಮ ಬಂಧುಗಳೆಲ್ಲ ಹೋಗಿರ್ತಾರೆ, ಬಂಡಿಗಳನ್ನು ಮಾಡಿಕೊಂಡು ಹೋಗಿರ್ತಾರೆ. ಹಾಗೆಲ್ಲ ಇದ್ದದ್ದು ಬಂಡಿಗಳನ್ನು ಮಾಡಿಕೊಂಡು ಹೋಗಿರ್ತಾರೆ. ಮಗಳನ್ನ ಬಾಣಂತನಕ್ಕೆ ಅತ್ತೆ ಮನೆಯಿಂದ ಕರೆದುಕೊಂಡು ಬರ್ತಾ ಇದ್ದಾರೆ. ದಾರಿಯೊಳಗೆ ಒಂದು ಇಳಿಜಾರಿನೊಳಗೆ ಬಂಡಿ ಹೋಗಿ ಬಂಡಿಯ ಚಕ್ರ ಮುರಿದು ಹೋಗಿಬಿಟ್ಟಿರ್ತದೆ. 7-8 ತಿಂಗಳ ಬಸರಿ ಆ ಹೆಣ್ಣು ಮಗಳು ನಡಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕಾಡಿನ ಪ್ರದೇಶ, ದಾರಿಯಲ್ಲಿ ನಿಂತಿದ್ದಾರೆ. ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರದನ್ನು ನೋಡ್ತಾರೆ. ತಾವು ಮೇನೆಯಿಂದ ಕೆಳಗಿಳಿದರು. ಬೋವಿಗಳನ್ನು ಕರೆದು ಬೋವಿಗಳಿಗೆ ಹೇಳ್ತಾರೆ, ಆ ಹೆಣ್ಣು ಮಗಳನ್ನು ಕುಡಿಸಿಕೊಳ್ಳ್ರಿ, ಅವ್ರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ತಲುಪಿಸ್ರಿ ಅಂತ ಆದೇಶ ಮಾಡ್ತಾರೆ. ಬೆಳ್ಳಿಯ ಕವಚವಿದ್ದ ಪಲ್ಲಕ್ಕಿ ನೋಡಿ, ನಿಸ್ಪೃಹತೆಯ ಸಾಕಾರ ಮೂರ್ತಿಗಳು ಅಂದ್ರೆ ಇದು. ವೈರಾಗ್ಯ ಅಂದ್ರೆ ಇದು. ಯಾರೋ ಒಬ್ಬವಾದಿ ಇಡೀ ದೇಶವನ್ನ ಓಡಾಡಿ ಗೆದ್ದ ವೈಭವ ಅದು ಅವನಿಗೆ. ಅಂಥ ವೈಭವದ ಪಾಲಕಿಯನ್ನ ಗೆದ್ದಿದ್ದಾರೆ, ಇದು ನಮ್ಮ ಹತ್ರ ಇಟ್ಕೊಳ್ಬೇಕು, ಉಪಯೋಗಿಸ್ಕೊಳ್ಬೇಕು ಅನ್ನುವ ಭಾವನೆಯೇ ಇಲ್ಲ. ಅದು ಬೆಳ್ಳಿಯದು, ಮಹತ್ವದ್ದು ಅನ್ನುವ ಚಿಂತೆಯೇ ಇಲ್ಲ. ತಾವಲ್ಲಿಂದ ಕೆಳಗಿಳಿತಾರೆ. ಹೆಣ್ಣು ಮಗಳನ್ನು ಕುಳಿತುಕೊಳ್ಳಿಕ್ಕೆ ಆದೇಶ ಮಾಡ್ತಾರೆ. ಬೋವಿಗಳಿಗೆ ಹೇಳ್ತಾರೆ, ಕರೆದುಕೊಂಡು ಹೋಗಿ ಅಂತ. ಆ ತಂದೆ ತಾಯಿಗಳಿಗೆ ಆಶ್ಚರ್ಯ. ಬ್ರಾಹ್ಮಣರಲ್ಲ, ಪರಿಚಯದವರಲ್ಲ, ಮತ್ತೊಬ್ಬರಲ್ಲ. ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಕಾಡು ಕಂಡ್ರು, ಇಳಿದ್ರು, ತಗೊಂಡು ಹೋಗುವಂತ ಇದ್ದಾರೆ. ನಂಬಲಿಕ್ಕೆ ಸಾಧ್ಯವಿಲ್ಲದ ಘಟನೆ. ಆ ಸಜ್ಜನರು ಆ ತಂದೆ ತಾಯಿಗಳಿಗೆ ಕೇಳ್ಕೊಳ್ತಾರೆ, ಇದು ನಾವು ಹೆಂಗೆ ಮತ್ತೆ ತಿರುಗಿಸಿ ಕಳಿಸ್ಬೇಕು ನನಗೆ ಹೇಳಿ ಅಂತ. ಆಗ ಸ್ವಾಮಿಗಳು ಹೇಳ್ತಾರಂತೆ, ಮತ್ತೆ ತಿರುಗಿಸಿ ಕಳಿಸಬೇಡಿ, ಮಗು ಹುಟ್ಟುತ್ತದೆ, ಆ ಮಗು ಬಾಣಂತಿಯನ್ನ ಇದೇ ಪಲ್ಲಕ್ಕಿಯಲ್ಲಿ ಅವ್ರ ಮನೆಗೆ ಕೊಟ್ಟು ಕಳಿಸ್ರಿ ಅಂತ ಆದೇಶ ಮಾಡಿ ನಡೆದುಕೊಂಡು ಹೊರಟೇ ಬಿಡ್ತಾರೆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು. ಮಹಾಸಂಸ್ಥಾನ, ನಾವು ದೊಡ್ಡವರು, ನೆಲದ ಮೇಲೆ ನಡಿಬಾರದು, ಪಲ್ಲಕ್ಕಿ ಇದೆ, ಬೆಳ್ಳಿ ಪಲ್ಲಕ್ಕಿ, ವಾರದಲ್ಲಿ ಗೆದ್ದ ಪಲ್ಲಕ್ಕಿ, ಯಾವುದೂ ವಿಚಾರ ಮಾಡಲಿಲ್ಲ. ಈಗ ಇವರಿಗೆ ಅವಶ್ಯಕ ಇದೆ, ನಾನು ಕೊಡಬೇಕು. ನನ್ನ ಗುರುಗಳಿಂದ ಮೆಚ್ಚುತ್ತಾರೆ.
ದೇವರಿಗೆ ಸಮರ್ಪಣೆ ಮಾಡುವ ಬಂಗಾರವನ್ನ ಕೊಟ್ಟು ಧಾನ್ಯವನ್ನ ತಂದು ರಕ್ಷಣೆ ಮಾಡಿದವರು ಗುರುಗಳು. ಅಂತಹದ್ದು ನಾವು ಕೂತ್ಕೊಳ್ಳೋ ಬೆಳ್ಳಿ ಕೊಟ್ಟರೆ ದುಃಖ ಪಟ್ಟಾರೆಯಾ? ಸಂತೋಷ ಪಡ್ತಾರೆ ನನ್ನ ಗುರುಗಳು, ಹರಸ್ತಾರೆ ಅಂತ ಚಿಂತನೆ ಮಾಡಿ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ಹೊರಟು ಬಿಡ್ತಾರೆ. ನೋಡಿ, ಏನು ಔದಾರ್ಯ, ಏನು ಕೊಡುಗೈತನ. ನಮ್ಮ ಶ್ರೀಮದ್ ವ್ಯಾಸರಾಜ ಸಂಸ್ಥಾನದ ರಕ್ತದಲ್ಲಿ ಆ ಗುಣ ಇದೆ, ರಕ್ತದಲ್ಲಿ ಆ ಗುಣ ಇದೆ. ಕೊಡುಗೈತನ, ಇದ್ದದ್ದನ್ನ ಎತ್ತಿ ಕೊಡತಕ್ಕದ್ದು. ಯಾರೇ ಕೇಳಿ, ಶತ್ರುಗಳ ಕೇಳಿದ್ರು ತಗೋ ಅಂತ ಹೇಳಿ ಕೊಡ್ತಕ್ಕದ್ದು. ಅಸೂಯ, ನಮ್ಮದೇ ದೊಡ್ಡದು ಅನ್ನುವಂತಹ ಭಾವನೆ, ಎಲ್ಲಾ ನನಗಿರಬೇಕು ಅನ್ನೋ ಭಾವನೆ ನಮ್ಮ ಪ್ರಾಚೀನ ಆಚಾರ್ಯರು ನಮಗೆ ಹೇಳಿಕೊಟ್ಟೇ ಇಲ್ಲ. ಎಂಥ ಅದ್ಭುತವಾದ ಸದ್ಗುಣ. ಸೋಸಲೆಗೆ ಹಿಂತಿರುಗಿ ಬರ್ತಾರೆ, ಗುರುಗಳಿಗೆ ಆ ಜಯಪತ್ರವನ್ನು ಒಪ್ಪಿಸ್ತಾರೆ. ಪರಮಾನಂದವಾಗ್ತದೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರಿಗೆ. ಎಂಥ ಅದ್ಭುತವಾದ ವಿಜಯವನ್ನ ಸಾಧಿಸಿ ಬಂದಿದ್ದಾರೆ ಅಂತ ಪೂರ್ಣ ಪ್ರೇಮದಿಂದ ಹರಸ್ತಾರೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. ಈ ಘಟನೆ ನಡೆದದ್ದು ಸುಭಾನು ಸಂವತ್ಸರದೊಳಗೆ. ಶೇಷಚಂದ್ರಿಕಾಚಾರ್ಯರ ಆರಾಧನೆ ಬರ್ತದೆ. ಆಷಾಢ ಶುದ್ಧ ಚತುರ್ಥಿ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶ್ರೀ ಶೇಷಚಂದ್ರಿಕಾಚಾರ್ಯರ ಆರಾಧನೆ. ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಆರಾಧನೆಗಾಗಿ ಸೋಸಲೆಯ ಸಮೀಪದಲ್ಲೇ ಇರುವ ತಿರುಮುಕೋಡ್ಲು ಅಲ್ಲಿಗೆ ಆಗಮಿಸ್ತಾರೆ. ತೃತೀಯ ದಿವಸ ಬೆಳಗ್ಗೆ ಪೂಜೆಯನ್ನು ಮುಗಿಸಿ ಶಿಷ್ಯನಿಗೆ ಆದೇಶ ಮಾಡ್ತಾರೆ, ಬೃಹತೀ ಸಹಸ್ರ ಮಂತ್ರದ ವ್ಯಾಖ್ಯಾನವನ್ನು ಆರಂಭ ಮಾಡುವಂತ ಹೇಳಿ. ಹಿರಿಯ ಸ್ವಾಮಿಗಳು ತಾವು ಕುಳಿತುಕೊಂಡಿದ್ದಾರೆ. ಎಲ್ಲ ಶಿಷ್ಯರು ಬಂದು ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರ ಮುಂದೆ ಕುಳಿತುಕೊಳ್ತಾರೆ. ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ಸಮಗ್ರ ಗುರು ಪರಂಪರೆಗೆ ನಮಸ್ಕಾರವನ್ನ ಮಾಡಿ, ಶೇಷಚಂದ್ರಿಕಾಚಾರ್ಯರಿಗೆ ನಮಸ್ಕಾರವನ್ನ ಮಾಡಿ, ತಮ್ಮ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅರ್ಥ ಹೇಳಲಿಕ್ಕೆ ಅನುಜ್ಞೆಯನ್ನು ತೆಗೆದುಕೊಳ್ತಾರೆ. ಹೇಳುವಂತ ಆದೇಶ ಮಾಡ್ತಾರೆ. ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ದಿವ್ಯವಾದಂತಹ ಅನುಸಂಧಾನಕ್ಕಾಗಿ, ಅವರ ನಿರ್ಯಾಣದ ಸಿದ್ಧತೆಗಾಗಿ ಈ ಪಾಠವನ್ನು ಆರಂಭ ಮಾಡಿಸಿರ್ತಾರೆ. ಬೃಹತೀ ಸಹಸ್ರ ಮಂತ್ರದ ಅರ್ಥವನ್ನು ಹೇಳಲಿಕ್ಕೆ ಅದರ ಪಾಠ ಆರಂಭವಾಗ್ತದೆ. ಶೇಷಚಂದ್ರಿಕಾಚಾರ್ಯರ ವ್ಯಾಖ್ಯಾನವನ್ನು ಹಿಡಿದು ಅರ್ಥ ಹೇಳಲಿಕ್ಕೆ ಆರಂಭ ಮಾಡ್ತಾರೆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು. ಪ್ರತಿ ದಿವಸ 5-6 ಗಂಟೆಗಳ ಕಾಲ ವಿಸ್ತಾರವಾದ ವ್ಯಾಖ್ಯಾನ. 1-2 ನಿಮಿಷಗಳ ವ್ಯಾಖ್ಯಾನವಲ್ಲ, 1-2 ಶಬ್ದದ ಅರ್ಥವಲ್ಲ, ಒಂದೊಂದು ಮಂತ್ರಗಳಿಗೆ ವಿಶೇಷ ಅರ್ಥವನ್ನು ಹೇಳ್ತಾ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡ್ತಾರೆ. ಪೀಠದಲ್ಲಿ ಯೋಗಾಸನಸ್ಥರಾಗಿ ಕುಳಿತುಕೊಂಡು ಆ ತತ್ವಗಳ ಚಿಂತನೆಯನ್ನ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಮಾಡ್ತಾ ಶಿಷ್ಯನ ವ್ಯಾಖ್ಯಾನದಿಂದ ಸಂತುಷ್ಟರಾಗಿರ್ತಾರೆ. ಎಂಥ ದಿವ್ಯವಾದಂತಹ ಪ್ರಸಂಗ. ಯಾರಿಗೆ ಪಾಠವನ್ನ ಹೇಳಿದ್ದಾರೆ ಆ ಶಿಷ್ಯ ಪರಿಪೂರ್ಣ ಪಂಡಿತನಾಗಿ ಸರ್ವಜ್ಞ ಪೀಠದಲ್ಲಿ ಕುಳಿತು ಉಪದೇಶ ಮಾಡೋದನ್ನ ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾರೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. ಇದು ವಿದ್ಯಾಮಠ. ವಿದ್ಯೆ ಇದ್ದರೆ ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕನ್ನೋದು ನಿಯಮ. ಆ ವಿದ್ಯೆ ನನ್ನ ಶಿಷ್ಯನಿಗಿದೆ ಅಂತ ಸಮಾಜಕ್ಕೆ ತೋರಿಸಲಿಕ್ಕೆ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಕೊಡ್ತಾರೆ. 1 ದಿವಸ, 2 ದಿವಸ, 3 ದಿವಸ, ತಿಂಗಳು, ಸಮಗ್ರ 1 ವರ್ಷದ ಕಾಲ ಬೃಹತೀ ಸಹಸ್ರದ ವ್ಯಾಖ್ಯಾನ, ಬೃಹತೀ ಸಹಸ್ರದ ಪಾಠ ನಡೀತದೆ. ಮತ್ತೆ ಆಷಾಢ ಮಾಸ ಬರ್ತದೆ, ಕಾರಣ ಸಂವತ್ಸರ. ಹೋದ ಸಂವತ್ಸರದ ಪೂರ್ವಾರಾಧನೆಯ ದಿವಸ ಪಾಠವನ್ನು ಆರಂಭ ಮಾಡಿದ್ದರು. ಈ ಆರಾಧನೆಯ ಉತ್ತರಾರಾಧನೆಯ ದಿವಸ ತಮ್ಮ ಶಿಷ್ಯ ಮಾಡಿದ ಈ ಬೃಹತೀ ಸಹಸ್ರದ ವ್ಯಾಖ್ಯಾನವನ್ನ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಶೇಷಚಂದ್ರಿಕಾಚಾರ್ಯರಿಗೆ ಸಮರ್ಪಣೆ ಮಾಡ್ತಾರೆ. ಮಾಡಿ ಸಪ್ತಮಿಯ ದಿವಸ ಅಲ್ಲಿಂದ ಹೊರಡ್ತಾರೆ. ಆಷಾಢ ಶುದ್ಧ ಸಪ್ತಮಿ. ತಿರುಮಕೂಡಿನಲ್ಲಿರ್ತಕ್ಕಂತಹ ಗುರುಗಳಿಗೆ ನಮಸ್ಕಾರ ಮಾಡಿ ಸೋಸಲೆಗೆ ಹೊರಡೋಣ ಅಂತೇಳಿ ಹೊರಡ್ತಾರೆ. ನವಮಿಯ ದಿವಸ ದೇವರ ಪೂಜೆಯನ್ನು ಮುಗಿಸಿ ಎಲ್ಲ ಬ್ರಾಹ್ಮಣರು ವೇದಮಂತ್ರಗಳ ಪಾರಾಯಣವನ್ನು ಮಾಡುವ ಸಂದರ್ಭದೊಳಗೆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರಿಗೆ ಮತ್ತೆ ಬೃಹತೀ ಸಹಸ್ರದ ಪಾರಾಯಣವನ್ನು ಮಾಡಲಿಕ್ಕೆ ಹೇಳ್ತಾರೆ. ಆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರ ಜೊತೆಯಲ್ಲಿ ಸಮಸ್ತ ವಿದ್ವದ್ವೃಂದ ಬೃಹತೀ ಸಹಸ್ರದ ಮಂತ್ರಗಳ ಪಠಣವನ್ನು ಮಾಡಬೇಕಾದರೆ ಶ್ರೀಕೃಷ್ಣ ಅಂತ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ದೇಹತ್ಯಾಗ ಮಾಡ್ತಾರೆ ಶ್ರೀ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. ಯೋಗಿವರಿಯರು 1 ವರ್ಷದ ಕಾಲ ಸಮಗ್ರ ಬೃಹತೀ ಸಹಸ್ರದ ಚಿಂತನೆಯನ್ನ ತಮ್ಮ ನಿರ್ಯಾಣದ ವರ್ಷದಲ್ಲಿ ಮಾಡ್ತಾರೆ. ಸ್ವಾಮಿಗಳು ಕಾಲವಾದರು ಅನ್ನುವ ಸುದ್ದಿ ಹರಡುತ್ತದೆ. 1-2 ಗಂಟೆಗಳಲ್ಲಿ ಜನಸಾಗರ ಹರಿದು ಬರ್ತದೆ ಅಕ್ಕಿ ಬೇಳೆ ಸ್ವಾಮಿಗಳನ್ನು ನೋಡಲಿಕ್ಕೆ.
ಕ್ಷಾಮ ಕಾಲದಲ್ಲಿ ತಮ್ಮನ್ನು ರಕ್ಷಣೆ ಮಾಡಿದ ಸ್ವಾಮಿಗಳನ್ನು ನೋಡಲಿಕ್ಕೆ. ಆಗ ಚಾಮರಾಜ ಒಡೆಯರವರು ಮಹಾರಾಜರಾಗಿರ್ತಾರೆ, ಶೇಷಾದ್ರಯ್ಯರು ದಿವಾನರಾಗಿರ್ತಾರೆ. ಅವರಿಬ್ಬರು ಬರ್ತಾರೆ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ. ಅವರಿಬ್ಬರು ಬರ್ತಾರೆ. ರಾಜರು, ರಾಜಮನೆತನದವರು, ದಿವಾನರಿಂದ ಆರಂಭ ಮಾಡಿಕೊಂಡು ಹೊಲದಲ್ಲಿ ಜಮೀನಿನಲ್ಲಿ ಕೆಲಸ ಮಾಡುವ ಕಟ್ಟ ಕಡೆಯ ಕೃಷಿಕನವರೆಗೆ, ಕಾರ್ಮಿಕನವರೆಗೆ ಎಲ್ಲರೂ ಸೋಸಲೆಯಲ್ಲಿ ಬಂದು ನೆರೆದು ನಿಂತಿದ್ದಾರೆ. ಎಂಥ ಪ್ರೀತಿ ಸಂಪಾದನೆ ಮಾಡಿದ್ರು ನೋಡಿ ಅವರು ಜನಸಾಗರದಿಂದ. ಮನುಷ್ಯ ತಾನು ಹಣ ಸಂಪಾದನೆ ಮಾಡೋದರಿಂದ ದೊಡ್ಡವನಾಗುವುದಿಲ್ಲ, ತನ್ನ ಬಳಿ ಇರುವ ಸಂಪತ್ತನ್ನು ಸದ್ವಿನಿಯೋಗ ಮಾಡುವುದರಿಂದ ದೊಡ್ಡವನಾಗ್ತಾನೆ. ತಾನು ವಿದ್ಯಾವಂತನಾಗುವುದರಿಂದ ಮನುಷ್ಯ ದೊಡ್ಡವನಾಗುವುದಿಲ್ಲ, ತನ್ನ ಬಳಿ ಇರುವ ವಿದ್ಯೆಯಿಂದ ಸಮಾಜಕ್ಕೆ ಒಳಿತನ್ನ ಮಾಡಿದಾಗ ದೊಡ್ಡವನಾಗ್ತಾನೆ. ಮನುಷ್ಯ ಗುಣವಂತನಾದರೆ ಸಾಲದು, ಆ ಗುಣವನ್ನ ಸಮಾಜಕ್ಕೆ ನೀಡಬೇಕು, ಆ ಗುಣ ಸಮಾಜಕ್ಕೆ ಉಪಯೋಗ ಬೀಳಬೇಕು. ಆ ಸಮಾಜ ಆ ಗುರುಗಳಿಗೆ ತಮಗೆ ಬೇಕಾದ ಹೆಸರಿಟ್ಕೊಂಡ್ಬಿಡ್ತದೆ. ಅಕ್ಕಿಬೇಳೆ ಸ್ವಾಮಿಗಳು, ಅಕ್ಕಿಬೇಳೆ ಸ್ವಾಮಿಗಳು. ಆ ಮಾತಿನೊಳಗಡೆಗೆ ಅದೆಷ್ಟು ವಿಶ್ವಾಸ, ಅದೆಷ್ಟು ಪ್ರೇಮ, ಅದೆಷ್ಟು ಸಮರ್ಪಣೆ ಅನ್ನೋದಿದೆ ನಾವು ಗಮನಿಸಬೇಕು. ಅಕ್ಕಿಬೇಳೆ ಸ್ವಾಮಿಗಳು. ಮಠಕ್ಕೆ ಹೋದ್ರೆ ಅಕ್ಕಿಬೇಳೆ ಸಿಗ್ತದೆ, ಮಠಕ್ಕೆ ಹೋದ್ರೆ ನಮಗೆ ಅನ್ನ ಸಿಗ್ತದೆ ಅನ್ನೋ ಭಾವನೆ ಬ್ರಾಹ್ಮಣರಿಗೆಲ್ಲ, ಆಗಿನ ಕಾಲದ ಶೂದ್ರರಿಗೆ ಸಹಿತ, ಪ್ರತಿಯೊಬ್ಬ ವ್ಯಕ್ತಿಗೆ ಸಹಿತ ನೀಡಿಬಿಟ್ಟಿದ್ದರು ಸ್ವಾಮಿಗಳು. ನಮ್ಮ ಅಕ್ಕಿಬೇಳೆ ಸ್ವಾಮಿಗಳು, ನಮ್ಮ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು. ಈ ವೈರಾಗ್ಯ, ಈ ನಿಸ್ಪೃಹತೆ ಸಾಮಾನ್ಯರಿಗೆ ಬರುವಂಥದ್ದಲ್ಲ. ಮಠದ ಸಂಪತ್ತನ್ನ ಅಪಹಾರ ಮಾಡೋ ಮಂದಿ ಇರ್ತಾರೆ, ಮಠದ ಸಂಪತ್ತನ್ನ ಕೆಟ್ಟ ವಿಷಯಗಳಿಗೆ ಉಪಯೋಗಿಸೋ ಮಂದಿ ಇರ್ತಾರೆ, ಇರೋ ಸಂಪತ್ತನ್ನ ಪೂರ್ವಾಶ್ರಮದ ಮಕ್ಕಳಿಗೆ, ಬಂಧುಗಳಿಗೆ ಹಂಚುವ ಜನ ಇರ್ತಾರೆ. ಕೃಷ್ಣದೇವರಾಯನ ಕಾಲದಿಂದ ಇದ್ದಂತಹ, ಇವತ್ತಿನ ಲೆಕ್ಕಕ್ಕೆ 1 ಟನ್ಗಿಂತ ಜಾಸ್ತಿಯಾಗುವ ಬಂಗಾರ, ಅಷ್ಟು ಬಂಗಾರವನ್ನು ಕರಗಿಸಿ ಪ್ರಾಂತಕ್ಕೆ ಪ್ರಾಂತವನ್ನು ರಕ್ಷಣೆ ಮಾಡಿದ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು. ಪ್ರತಿಯೊಬ್ಬರೂ ಬರ್ತಾರೆ, ಆ ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ವೈಭವದಿಂದ, ಪರಮ ಭಕ್ತಿಯಿಂದ ಗುರುಗಳ ಆರಾಧನೆಯನ್ನು ನೆರವೇರಿಸುತ್ತಾರೆ. ಆ ಬಾರಿಯ ಚಾತುರ್ಮಾಸ್ಯ ಸೋಸಲೆಯಲ್ಲೇ ಜರುಗುತ್ತದೆ. ತಮಿಳುನಾಡಿನ ಜನ ಏನಿದ್ದಾರೆ, ಆ ಜನಸಾಗರ ಹರಿದು ಬರ್ತದೆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರನ್ನ ಕಾಣಲಿಕ್ಕೆ, ನಮ್ಮ ಬಳಿ ಬನ್ನಿ ಅಂತ ಕರೆಯಲಿಕ್ಕೆ. ಕಾರಣ ಮಧುರೈಯಲ್ಲಿ ನಡೆದಂತಹ ಪ್ರಸಂಗ ಎಲ್ಲ ಕಡೆಗೆ ವ್ಯಾಪಿಸಿರುತ್ತದೆ. ಸ್ವಾಮಿಗಳು ನಮ್ಮಲ್ಲಿ ಬರಬೇಕು, ನಮ್ಮಲ್ಲಿ ಬರಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಆ ಚೋಲ ಜನ, ತಮಿಳುನಾಡಿನ ಜನ ದಂಡು ದಂಡಾಗಿ ಬಂದಿರ್ತಾರೆ. ಇವತ್ತಿಗೂ ಸಹಿತ ವ್ಯಾಸರಾಜ ಮಠದ ಅತ್ಯಧಿಕ ಶಿಷ್ಯವೃಂದ ಇರತಕ್ಕಂಥದ್ದು ತಮಿಳುನಾಡಿನಲ್ಲಿ. ಬಂದು ಪ್ರಾರ್ಥನೆ ಮಾಡ್ತಾರೆ. ಸಮಾಜದಲ್ಲಿರುವ ಸಜ್ಜನರ ರಕ್ಷಣೆಯೇ ಪೀಠಾಧಿಪತಿಗಳ ಕರ್ತವ್ಯ ಅನ್ನೋದನ್ನ ವಿದ್ಯಾಸಿಂಧು ತೀರ್ಥ ಶ್ರೀಪಾದಂಗಳವರು ಆತ್ಮಸಾತ್ ಮಾಡಿಸಿಬಿಟ್ಟಿದ್ದರು. ತಮ್ಮ ಶಿಷ್ಯರಿಗೆ ಹೊರಟು ನಿಲ್ತಾರೆ. ಆ ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯವನ್ನು ಮುಗಿಸಿ ಏನು ಸಂಚಾರವನ್ನು ಆರಂಭ ಮಾಡ್ತಾರೆ, ತಮ್ಮ ಅಂತ್ಯಕಾಲದವರೆಗೆ ಸಂಚಾರವನ್ನು ನಿಲ್ಲಿಸುವುದಿಲ್ಲ. ನಿಂತಲ್ಲಿ ನಿಲ್ಲದೆ ಯಾರು ಕರೀತಾರೆ ಅವರ ಬಳಿಗೆ ಹೋಗಿ, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ರಕ್ಷಣೆ ಬೇಕಾಗಿದೆ ಅವರಿಗೆ ರಕ್ಷಣೆಯನ್ನು ಕೊಟ್ಟು, ಸಜ್ಜನರಿಗೆ ತತ್ವಗಳ ಉಪದೇಶವನ್ನ ಮಾಡ್ತಾ, ವಾಕ್ಯಾರ್ಥಗಳನ್ನು ಮಾಡ್ತಾ, ಭಗವದ್ ಆರಾಧನೆಯನ್ನ ಮಾಡ್ತಾ ಸಮಾಜದ ಉದ್ಧಾರವನ್ನ ಮಾಡ್ತಾರೆ. ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರ ಪಾಂಡಿತ್ಯದ ಬಗ್ಗೆ ನಾವು ಕೇಳಿದೆವು. ವಿದ್ಯಾಶ್ರೀಧರ ತೀರ್ಥ ಶ್ರೀಪಾದಂಗಳವರ ಔದಾರ್ಯದ ಬಗ್ಗೆ ಕೇಳಿದೆವು. ಅವರ ಯೋಗಶಕ್ತಿಯ ಬಗ್ಗೆ ತಮಿಳುನಾಡಿನ ಜನ ಹೇಳ್ತಾರೆ. ಮಠದಲ್ಲಿ ದಾಖಲಿತವಾದಂತಹ ವಿಷಯ. ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ವೃಷ್ಟಿಧಾನ್ಯ ಪ್ರದಾತೇತಿ ಚೋಲಾನಿತ್ಯಂ ಸ್ಮರಂತಿ. ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ಸಾಕ್ಷಾತ್ತಾಗಿ ಕೇಳಿ ತಿಳಿಸಿದಂತಹ ಘಟನೆ. ತಮಿಳುನಾಡಿನ ಜನ ವಿದ್ಯಾಶ್ರೀಧರ ಸ್ವಾಮಿಗಳನ್ನ ಮಳೆ ಬೆಳೆ ಸ್ವಾಮಿಗಳು ಅಂತಾನೆ ಕರೀತಾ ಇದ್ದರಂತೆ. ವೃಷ್ಟಿ ಧಾನ್ಯ ಪ್ರದಾತೇತಿ, ಮಳೆಯನ್ನು ತರಿಸ್ತಾರೆ, ಧಾನ್ಯವನ್ನು ತರಿಸ್ತಾರೆ. ಅವರು ಸಂಚಾರ ಮಾಡುವ ಪ್ರದೇಶದಲ್ಲಿ ಸಮೃದ್ಧವಾಗಿ ಮಳೆಯಾಗ್ತದೆ. ಅವರು ಯಾವ ಹೊಲ